ಹಾಯ್ ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಬಾಲ ಕನ್ನಡ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಹೇಗಿದ್ದೀರಿ ಎಲ್ಲರೂ? ಐ ಬಿಲೀವ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಮತ್ತೆ ನಿಮ್ಮ ಪ್ರಿಪ್ರೇಷನ್ ಎಲ್ಲ ಹೇಗೆ ನಡೀತಾ ಇದೆ, ಹೇಗೆ ಓದ್ತಿದ್ದೀರಾ ಎಲ್ಲರೂ? ಐ ಬಿಲೀವ್ ಎಲ್ಲರೂ ಕೂಡ ಡೇ ಬೈ ಡೇ ನಿಮ್ಮ ಪ್ರಿಪ್ರೇಷನನ್ನು ಸ್ಟ್ರಾಂಗ್ ಮಾಡ್ತಾ ಹೋಗ್ತಿದ್ದೀರಾ. ಅಂದರೆ ಬೋರ್ಡ್ ಎಕ್ಸಾಮೇ ಆಗಿರಬಹುದು, ನಿಮ್ಮ KCET ಎಕ್ಸಾಮೇ ಆಗಿರಬಹುದು, ಪ್ರಿಪ್ರೇಷನ್ ಅಂತೂ ಖಂಡಿತ ಅಗತ್ಯ ಅಲ್ವಾ? ನಿಜ ತಾನೇ? ಸೊ ಎಲ್ಲರೂ ಕೂಡ ಅಭ್ಯಾಸ ಚೆನ್ನಾಗಿ ಮಾಡ್ತಿದ್ದೀರಾ, ಪ್ರಿಪ್ರೇಷನ್ ಚೆನ್ನಾಗಿ ನಡೆಸ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗಲೂ ನಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗೋದು ನಮ್ಮ ಪ್ರಿಪ್ರೇಷನಿಂದನೇ. ಅದೇ ಒಂದು ದೊಡ್ಡ ಆಯುಧ, ವೆಪನ್. ಹೌದಾ? ಸೊ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಮಾಡ್ಕೋಬೇಕು ಅಂದರೆ ಇರೋದು ಒಂದೇ ದಾರಿ, ಅದು ಪ್ರಿಪ್ರೇಷನ್ ಮಾತ್ರ. ಓಕೆ, ಸೊ ತುಂಬ ಜನಕ್ಕೆ ಇದು ಗೊತ್ತಿರುತ್ತೆ, ಒಂದು ವೇಳೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ನಮಗೆ ಕಾನ್ಫಿಡೆನ್ಸೇ ಬರಲ್ಲ ಅಂತಂದರೆ ಬರುತ್ತೆ, ಖಂಡಿತ ಬರುತ್ತೆ. ನೀವು ಓದಲಿಕ್ಕೆ ಶುರು ಮಾಡಿದಾಗ ನಿಮ್ಮ ಪ್ರಿಪ್ರೇಷನ್ ಎಷ್ಟು ಎಷ್ಟು ಸ್ಟ್ರಾಂಗ್ ಆಗಿ ಗಟ್ಟಿ ಆಗ್ತಾ ಹೋಗುತ್ತೋ ನಿಮ್ಮಲ್ಲಿ ಅದಾಗದೇ ಕಾನ್ಫಿಡೆನ್ಸ್ ಉತ್ಪತ್ತಿ ಆಗುತ್ತೆ. ಓಕೆ, ಸೊ ಯಾರು ಮೋಟಿವೇಟ್ ಮಾಡೋ ಅಗತ್ಯ ಇಲ್ಲ. ಅಲ್ಪ ಸ್ವಲ್ಪ ಭಯ ಇರಬಹುದು, ಎಕ್ಸಾಮಿನೇಷನ್ ಭಯ, ಆದರೆ ನಿಮ್ಮಲ್ಲಿ ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ. ಇಲ್ಲ, ನಾನು ಗೆಲ್ತೀನಿ, ನಾನು ಚೆನ್ನಾಗಿ ಮಾಡೇ ಮಾಡ್ತೀನಿ ಅನ್ನೋದು ನಿಮ್ಮಲ್ಲಿ ನಿಮಗೆ ವಿಶ್ವಾಸ ಬರುತ್ತೆ. ಸೊ ಅದಕ್ಕೋಸ್ಕರ ಪ್ರಿಪ್ರೇಷನ್ ಈಸ್ ರಿಯಲಿ 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 ರಿಕ್ವೈರ್ಡ್. ಓಕೆ, ಸೊ ಲಾಸ್ಟ್ ಮೂಮೆಂಟ್ ತನಕನೂ ನಿಮ್ಮ ಪ್ರಿಪ್ರೇಷನನ್ನು ಮಾಡ್ತಾ ಹೋಗ್ರಿ. ಡು ನಾಟ್ ಗಿವ್ ಅಪ್, ಬಿಡಬಾರ್ದು ಯಾವುದೇ ಕಾರಣಕ್ಕೂ. ಭಯಕ್ಕೆ ಜಾಸ್ತಿ ಜಾಗ ಕೊಡದೆ ಪ್ರಿಪ್ರೇಷನಿಗೆ ಮಾತ್ರ ನಾವು ಮಾನ್ಯತೆ ಕೊಡ್ತಾ ಹೋಗಬೇಕು ಅಷ್ಟೇ, ಪ್ರಾಮಿನೆನ್ಸ್. ಆಲ್ ರೈಟ್, ಸರಿ, ಇಷ್ಟು ಹೇಳ್ತಾ ನೀವೆಲ್ಲ ಖಂಡಿತ ಚೆನ್ನಾಗಿ ಕಲಿತೀರಾ, ಚೆನ್ನಾಗಿ ಪ್ರಿಪೇರ್ ಆಗ್ತೀರಾ, ಒಳ್ಳೆ ಸ್ಕೋರ್ ಖಂಡಿತ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಸೆಷನನ್ನು ಶುರು ಮಾಡೋಣ. ಅಂದಹಾಗೆ ಇವತ್ತಿನ ಈ ಒಂದು ಮ್ಯಾಥಮೆಟಿಕ್ಸ್ ಲೆಕ್ಚರ್ ಸೆಷನಲ್ಲಿ ಯಾವ ಒಂದು ಚಾಪ್ಟರ್ನ ಮೇಲೆ ನಾವು KCET ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀವಿ ಅನ್ನೋದನ್ನ ತಿಳ್ಕೊಳ್ಳೋಣ ಫಸ್ಟು. ಹೌದಾ? ಸೊ ನಾವು ಇವತ್ತು ಫಸ್ಟ್ ಇಯರ್ PUCಲಿ ಬರ್ತಕ್ಕಂಥ ಒನ್ ಆಫ್ ದ ಚಾಪ್ಟರ್ ಲಿಮಿಟ್ಸ್ ಅನ್ನುವಂಥ ಚಾಪ್ಟರ್ನ ಮೇಲೆ ಇವತ್ತಿನ ಕ್ವೆಶನ್ಸ್ಗಳನ್ನು, KCET ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀವಿ. ಸೊ ಯಾವ ರೀತಿ ಪ್ರಶ್ನೆಗಳಪ್ಪ ಅಂದರೆ, ಯು ಆಲ್ರೆಡಿ ನೋ ದಟ್ NCERT ಎಕ್ಸಾಂಪ್ಲರ್ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀವಿ. ಫೈನ್, ಸರಿ. ಇನ್ನು ಈ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಶುರು ಮಾಡೋದಕ್ಕಿಂತ ಮುಂಚೆ ಈ ಚಾಪ್ಟರ್ನ ವೇಟೇಜ್ ಬಗ್ಗೆ ಹಾಗೆ ಈ ಚಾಪ್ಟರ್ನ ಮೇಲೆ ಇರ್ತಕ್ಕಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ಒಮ್ಮೆ ಕ್ವಿಕ್ ಆಗಿ ರಿವೈಸ್ ಮಾಡ್ಕೊಂಡು ಹೋಗೋಣ. ಸೊ ಮೊದಲನೇದಾಗಿ ಚಾಪ್ಟರ್ ವೇಟೇಜ್ ಬಗ್ಗೆ ಹೇಳ್ಬಿಡ್ತೀನಿ. ಸೊ ನಿಮಗೆಲ್ಲ ಗೊತ್ತೇ ಇದೆ, ಫಸ್ಟ್ ಇಯರ್ PUCಯಲ್ಲಿ ಬರ್ತಕ್ಕಂಥ ಯಾವುದೇ ಚಾಪ್ಟರ್ನ ತಗೊಂಡ್ರೂ ಕೂಡ ಆ ಒಂದು ಚಾಪ್ಟರಿಂದ ಒಂದು ಪ್ರಶ್ನೆ ಬರುತ್ತೆ. ಒಂದು ಪ್ರಶ್ನೆ ಅಂದರೆ 1 ಮಾರ್ಕ್. ಹೌದಾ? ಸೊ ಇನ್ ದ ಸೇಮ್ ವೇ ಲಿಮಿಟ್ಸ್ ಚಾಪ್ಟರಿಂದನೂ ಕೂಡ ಯು ಕ್ಯಾನ್ ಎಕ್ಸ್ಪೆಕ್ಟ್ 1 ಕ್ವೆಶನ್. ಸೊ ಒಂದು ಪ್ರಶ್ನೆ ಅಂತ ಅಂದರೆ ಆಟೋಮೆಟಿಕ್ ಆಗಿ ಯು ವಿಲ್ ಗೆಟ್ 1 ಮಾರ್ಕ್. ಹೌದಾ? ಸೊ ಎದರಲ್ಲಿ? ನಮ್ಮ KCET ಎಕ್ಸಾಮಿನೇಷನಲ್ಲಿ. ಫೈನ್. ಸೊ ಇವತ್ತಿನ ಈ ಒಂದು ಸೆಷನ್ನಲ್ಲಿ ನಾವು ಲಿಮಿಟ್ಸ್ನ ಮೇಲೆ, ಪ್ಯೂರ್ ಆಗಿ ಲಿಮಿಟ್ಸ್ನ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀವಿ. ಡಿರೈವೇಟಿವ್ಸ್ ಬಗ್ಗೆ ಮಾತಾಡೋದಾದರೆ, ಡಿರೈವೇಟಿವ್ಸ್ ಅಂದರೆ ವಿಚ್ ಈಸ್ ನಥಿಂಗ್ ಬಟ್ ಡಿಫ್ರೆನ್ಸಿಯೇಷನ್. ಸೊ ನಿಮ್ಮ ಸೆಕೆಂಡ್ ಇಯರ್ PUCಯಲ್ಲಿ ಬರ್ತಕ್ಕಂಥ ಡಿಫ್ರೆನ್ಸಿಯೇಷನ್ ಚಾಪ್ಟರ್ ಏನಿದೆ ಅಲ್ಲ, ಅದರಲ್ಲಿ ನೀವು ಡಿರೈವೇಟಿವ್ಸ್ನ ಬಗ್ಗೆ ಹೆಚ್ಚು ಹೆಚ್ಚು ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೀರಾ. ಫೈನ್. ಇಲ್ಲಿ ಪ್ಯೂರ್ ಆಗಿ ಲಿಮಿಟ್ಸ್ನ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ತೀವಿ. ಲಿಮಿಟ್ಸ್ ಯಾವಾಗ ಕ್ಲಾರಿಟಿ ಇರುತ್ತೋ ಡಿರೈವೇಟಿವ್ ಸಾಲ್ವ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆಲ್ ರೈಟ್, ಸರಿ. ಸೊ ಹಾಗಿದ್ರೆ ಈಗ ಈ ಚಾಪ್ಟರ್ನ ಮೇಲೆ ಯಾವ ಕಾನ್ಸೆಪ್ಟ್ ನಮಗೆ KCET ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂಥ ಒಂದು ಕಾನ್ಸೆಪ್ಟನ್ನು ಕ್ವಿಕ್ ಆಗಿ ನೋಡ್ಕೊಂಡು ಹೋಗೋಣ. ದೊಡ್ಡದೇನೂ ಇಲ್ಲ, ಚಿಕ್ಕ ಕಾನ್ಸೆಪ್ಟ್ ಇರುವಂಥದ್ದು. ಓಕೆ, ಸೊ ಈ ಒಂದು ಲಿಮಿಟ್ಸ್ ಚಾಪ್ಟರಲ್ಲಿ ಬೇಸಿಕಲಿ ನಾವು ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ಲಿಮಿಟ್ಸ್ ಯಾವಾಗ ಎಕ್ಸಿಸ್ಟ್ ಆಗುತ್ತೆ ಅನ್ನೋದು. ಯಾವಾಗ ಎಕ್ಸಿಸ್ಟ್ ಆಗುತ್ತೆ ಲಿಮಿಟ್? LHL RHLಗಳು ಈಕ್ವಲ್ ಇದ್ದಾಗ, ಅಂದರೆ ನಮ್ಮ ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಇದ್ದಾಗ ಮಾತ್ರ ದೇರ್ ಎಕ್ಸಿಸ್ಟ್ ಲಿಮಿಟ್. ಕರೆಕ್ಟ್ ಅಲ್ವಾ? ಸೊ ಹೆಂಗೆ ಅದನ್ನು ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ, LHL ನೋಡಿ, LHL ಅನ್ನು ನಾವು ಯೂಶಲಿ ಲಿಮಿಟ್ x tends to a minus f of x which is equal to limit x tends to a plus f of x. ಕರೆಕ್ಟ್ ಅಲ್ವಾ? ವಾಟ್ ಇಸ್ ದಿಸ್? ಇದನ್ನು ನಾವು LHL ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ a ಮೈನಸ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ? ಲೆಫ್ಟ್ ಹ್ಯಾಂಡ್ ಲಿಮಿಟನ್ನು. ಸೊ a ಪ್ಲಸ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ? RHL ಅನ್ನು. ಸೊ LHL is equal to RHL ಇದ್ದಾಗ there exists limit. Okay, there exists limit. Fine.
ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆಲ್ ರೈಟ್, ಸರಿ. ಇನ್ನು LHL RHLಗಳು ಈಕ್ವಲ್ ಇದ್ದಾಗ ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ನೆಕ್ಸ್ಟ್ ನಾವಿಲ್ಲಿ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದೇನಪ್ಪ ಅಂದ್ರೆ, ಆಲ್ರೆಡಿ ಕಲ್ತಿರೋದೇನಪ್ಪ ಅಂದ್ರೆ ಅದು ಇಂಡಿಟರ್ಮಿನೇಟ್ ಫಾರ್ಮ್. ಹೌದಾ? ಏನು? ಇಂಡಿಟರ್ಮಿನೇಟ್ ಫಾರ್ಮ್. ಸೊ ಏನಿದು ಇಂಡಿಟರ್ಮಿನೇಟ್ ಫಾರ್ಮ್ ಅಂದ್ರೆ, ನೋಡಿ, ಯಾವುದಾದ್ರೂ ಒಂದು ಫಂಕ್ಷನ್ನಿಗೆ ಲಿಮಿಟ್ ಅನ್ನ ಅಪ್ಲೈ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಏನು? ಯಾವುದಾದ್ರೂ ಒಂದು ಫಂಕ್ಷನ್ಗೆ ಲಿಮಿಟ್ ಅನ್ನ ಅಪ್ಲೈ ಮಾಡ್ತೀವಿ. ಸೇ ಫಾರ್ ಎಕ್ಸಾಂಪಲ್, ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2 f ಆಫ್ ಎಕ್ಸ್ ಏನಿದೆ ಅಲ್ಲ ಫಂಕ್ಷನ್, ನಾನು ಒಂದು ಫಂಕ್ಷನ್ ಅನ್ನ ಬರೀತೀನಿ x² - 4 ಡಿವೈಡೆಡ್ ಬೈ x - 2 ಅಂತ ಇಟ್ಕೊಳ್ಳಿ. ಓಕೆ, ಸೊ ಈಗ ಇದಕ್ಕೆ ಲಿಮಿಟ್ ಅಪ್ಲೈ ಮಾಡ್ರಿ, ಏನಾಗುತ್ತೆ? 2² - 4 ಡಿವೈಡೆಡ್ ಬೈ 2 - 2. 2² ಅಂದ್ರೆ 4 - 4. This is 2 - 2 which is equal to 0/0. ಏನಿದು? 0/0 ಫಾರ್ಮೆಟ್. ಸೊ ಈ 0/0 ಅಂದ್ರೆ ಇಂಡಿಟರ್ಮಿನೇಟ್ ಫಾರ್ಮ್. ಸೊ ಬೇಸಿಕಲಿ 7 ಟೈಪ್ಸ್ ಆಫ್ ಇಂಡಿಟರ್ಮಿನೇಟ್ ಫಾರ್ಮ್ ಇದೆ. ನಾವಿಲ್ಲಿ ಯಾವುದೇ ಒಂದು ಫಂಕ್ಷನ್ಗೆ ಲಿಮಿಟ್ ಅನ್ನು ಅಪ್ಲೈ ಮಾಡಿದಾಗ ಇಫ್ ಇಟ್ ಈಸ್ ಗೋಯಿಂಗ್ ಟು ಟೆಂಡಿಂಗ್ ಟುವರ್ಡ್ಸ್ 0/0 ಫಾರ್ಮೆಟ್, ಆವಾಗ ಇಂತಹ ಪರಿಸ್ಥಿತಿಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ಒಂದು ರೂಲನ್ನು ಅಪ್ಲೈ ಮಾಡ್ತೀವಿ. ಓಕೆ, ಆ 0/0 ಫಾರ್ಮೆಟಿಗೆ ಹೋಗ್ತಿದೆ ಅಲ್ಲ ಫಂಕ್ಷನ್ ಲಿಮಿಟ್ ಅಪ್ಲೈ ಮಾಡಿದ ಮೇಲೆ, ಹಾಗಿದ್ರೆ ಇಂಥ ಟೈಮಲ್ಲಿ ನಾವೇನು ಮಾಡಬೇಕು ಅಂತ ಅಂದರೆ ಎಲ್ ಹಾಸ್ಪಿಟಲ್ ರೂಲನ್ನು ಅಪ್ಲೈ ಮಾಡಬೇಕು. ಏನನ್ನ? ಎಲ್ ಹಾಸ್ಪಿಟಲ್ಸ್ ರೂಲನ್ನು ನಾವಿಲ್ಲಿ ಅಪ್ಲೈ ಮಾಡ್ತೀವಿ. ಏನಿದು ಎಲ್ ಹಾಸ್ಪಿಟಲ್ ರೂಲ್ ಅಂದರೆ, ನೋಡಿ, ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ f ಆಫ್ ಎಕ್ಸ್ ಬೈ g ಆಫ್ ಎಕ್ಸ್ ಅನ್ನುವಂಥ ಒಂದು ಫಂಕ್ಷನ್ ಇದೆ. ಓಕೆ, ಈ ಫಂಕ್ಷನ್ ಏನಾಗ್ತಿದೆ ಅಂದರೆ 0/0 ಫಾರ್ಮೆಟಿಗೆ ಇಟ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0/0 ಫಾರ್ಮೆಟ್. ಯಾವಾಗ ಲಿಮಿಟನ್ನು ಅಪ್ಲೈ ಮಾಡ್ತಿರೋ ಇಲ್ಲಿ ಫಂಕ್ಷನಿಗೆ, ಅದು 0/0 ಫಾರ್ಮೆಟ್ ಇಂಡಿಟರ್ಮಿನೇಟ್ ಫಾರ್ಮಿಗೆ ಹೋಗ್ತಿದೆ ಅಂದರೆ ಅಲ್ಲಿ ನಾವು ಎಲ್ ಹಾಸ್ಪಿಟಲ್ ರೂಲನ್ನು ಅಪ್ಲೈ ಮಾಡ್ತೀವಿ. ಹೆಂಗೆ ಅಪ್ಲೈ ಮಾಡ್ತೀವಿ ಅಂದರೆ ಸಿಂಪಲ್ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಡಿಫ್ರೆನ್ಶಿಯೇಟ್ ದ ಫಂಕ್ಷನ್. ಓಕೆ, ಡಿಫ್ರೆನ್ಶಿಯೇಟ್. ಸೊ ಡಿಫ್ರೆನ್ಶಿಯೇಟ್ ಮಾಡಿದಾಗ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ, ಹೌದಾ, f ಡ್ಯಾಶ್ ಆಫ್ ಎಕ್ಸ್ ಡಿವೈಡೆಡ್ ಬೈ g ಡ್ಯಾಶ್ ಆಫ್ ಎಕ್ಸ್. ಹೌದಾ, f ಡ್ಯಾಶ್ ಆಫ್ ಎಕ್ಸ್ ಡಿವೈಡೆಡ್ ಬೈ g ಡ್ಯಾಶ್ ಆಫ್ ಎಕ್ಸ್ ನಿಮಗೆ ಬರುತ್ತೆ. ಹೌದಾ, ಏನಿದು? ಆಫ್ಟರ್ ಡಿಫ್ರೆನ್ಸಿಯೇಷನ್ ನಮಗೆ ಬರುವಂಥ ವ್ಯಾಲ್ಯೂಗಳು. ಈಗ ಡಿಫ್ರೆನ್ಸಿಯೇಷನ್ ಆದಮೇಲೆ ಬಂದಿರೋ ವ್ಯಾಲ್ಯೂಗಳಿಗೆ ಲಿಮಿಟನ್ನು ಅಪ್ಲೈ ಮಾಡ್ತೀವಿ. ಅಗೇನ್ ಇನ್ ಕೇಸ್ ನಮಗೆ ಈ ವ್ಯಾಲ್ಯೂಗಳು ಕೂಡ ಇಫ್ ಇಟ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0/0 ಅಂದರೆ ಇಂಡಿಟರ್ಮಿನೇಟ್ ಫಾರ್ಮೆಟಿಗೆ ಹೋಗ್ತಿದೆ ಅಂತ ಇಟ್ಕೊಳ್ಳಿ, ಏನು ಮಾಡ್ತೀರಾ? ಮತ್ತೊಮ್ಮೆ ಯು ವಿಲ್ ಡಿಫ್ರೆನ್ಶಿಯೇಟ್. ಓಕೆ, ಯು ನೀಡ್ ಟು ಡಿಫ್ರೆನ್ಶಿಯೇಟ್ ಅಗೇನ್. ಮತ್ತೊಮ್ಮೆ ನೀವೇನು ಮಾಡ್ತೀರಾ? ಡಿಫ್ರೆನ್ಶಿಯೇಟ್ ಮಾಡ್ತೀರಾ. ಅಂದರೆ ಸಿಂಪಲ್, ದಟ್ ಈಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ f ಡಬಲ್ ಡ್ಯಾಶ್ ಆಫ್ ಎಕ್ಸ್ ಡಿವೈಡೆಡ್ ಬೈ g ಡಬಲ್ ಡ್ಯಾಶ್ ಆಫ್ ಎಕ್ಸ್. ರೈಟ್? ಓಕೆ, ಸೊ ಈ ಒಂದು ಡಬಲ್ ಡಿಫ್ರೆನ್ಸಿಯೇಷನ್ ಆದಮೇಲೂ ಕೂಡ ನಮಗೆ ಈ ಒಂದು ಲಿಮಿಟನ್ನು ಅಪ್ಲೈ ಮಾಡಿದ ಮೇಲೆ 0/0 ಫಾರ್ಮೆಟಿಗೆ ಹೋಯ್ತಾ ಅಂದರೆ ಇಂಡಿಟರ್ಮಿನೇಟ್ ಫಾರ್ಮೆಟ್ ಬರ್ತಿದೆನಾ? ಮತ್ತೊಮ್ಮೆ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ನಮಗೆ ಯೂಶಲಿ ಇಷ್ಟು ದೊಡ್ಡ ಪ್ರಾಸೆಸ್ ಕೇಳೋದಿಲ್ಲ. 2 ಅಥವಾ 3ನೇ ಸ್ಟೆಪ್ಪಿಗೆ ನಮಗೆ ಸಮ್ ವ್ಯಾಲ್ಯೂ ಬಂದೇ ಬರುತ್ತೆ. ಅದರ್ ದನ್ ಇಂಡಿಟರ್ಮಿನೇಟ್ ಫಾರ್ಮ್ ಬೇರೆ ಏನಾದರೂ ವ್ಯಾಲ್ಯೂ ನಮಗೆ ಖಂಡಿತ ಬರುತ್ತೆ. ಅರ್ಥ ಆಯ್ತಾ? ಆದರೆ ಯಾವಾಗ ಎಲ್ ಹಾಸ್ಪಿಟಲ್ ರೂಲನ್ನು ಅಪ್ಲೈ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ. ಎಲ್ ಹಾಸ್ಪಿಟಲ್ ರೂಲಲ್ಲಿ ಏನನ್ನ ಮಾಡ್ತೀವಿ ಅನ್ನೋದು ಕೂಡ ತುಂಬ ಮುಖ್ಯ. ಇಷ್ಟ ಅರ್ಥ ಆಯ್ತಾ? ಓಕೆ, ಸರಿ. ಇನ್ನು ಈ ಎಲ್ ಹಾಸ್ಪಿಟಲ್ ರೂಲ್ ಆದಮೇಲೆ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ನಾವು ತಿಳ್ಕೊಬೇಕಾಗಿರೋದೇನಪ್ಪ ಅಂದರೆ ಸ್ಯಾಂಡ್ವಿಚ್ ಥೇರಮ್ನ ಬಗ್ಗೆ. ಓಕೆ, ಸೊ ಸ್ಯಾಂಡ್ವಿಚ್ ಥೇರಮ್ ಫಾರ್ ಲಿಮಿಟ್ಸ್. ಸೊ ಸ್ಯಾಂಡ್ವಿಚ್ ಥೇರಮ್ ಫಾರ್ ಲಿಮಿಟ್ಸ್. ಸೊ ಇದರ ಪ್ರಕಾರ ನಾವಿಲ್ಲಿ ಏನನ್ನ ಅರ್ಥ ಮಾಡ್ಕೊಳ್ತೀವಿ ಸ್ಯಾಂಡ್ವಿಚ್ ಥೇರಮ್ ಅಲ್ಲಿ ಅಂದರೆ ಸಿಂಪಲ್, ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 sin x by x ಇದೆ ಅಂತ ಇಟ್ಕೊಳ್ಳಿ. ಯಾವುದಾದ್ರೂ ಒಂದು ಫಂಕ್ಷನ್ ಇಫ್ ದಿಸ್ ಇಸ್ ಆಫ್ ದ ಫಾರ್ಮ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 sin x by x then it will be equal to 1. In the same way, limit extends to 0 tan x by x will be also equal to 1.
ಯಾವುದೇ ಒಂದು ಫಂಕ್ಷನ್ ಅನ್ನ ನೀವು ಈ ಒಂದು ಫಾರ್ಮೆಟ್ ಅಲ್ಲಿ ಅಬ್ಸರ್ವ್ ಮಾಡಿದಾಗ ಡೈರೆಕ್ಟ್ ಆಗಿ ದಟ್ ಫಂಕ್ಷನ್ ವಿಲ್ ಬಿ ಈಕ್ವಲ್ ಟು 1 ಅಂತ ಹೇಳಿ ನೀವು ಅಸ್ಯೂಮ್ ಮಾಡ್ಬೋದು. ಅರ್ಥ ಆಯ್ತಾ? ದಿಸ್ ಇಸ್ ಅಕಾರ್ಡಿಂಗ್ ಟು ಸ್ಯಾಂಡ್ವಿಚ್ ಥಿಯರಮ್. ಆಲ್ ರೈಟ್, ಇಷ್ಟು ವಿಷಯಗಳನ್ನ ನಾವು ಈ ಒಂದು ಚಾಪ್ಟರ್ ಅಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಬೇಸಿಕಲಿ ನಾವಿಲ್ಲಿ ಪ್ಯೂರ್ ಆಗಿ ಚಾಪ್ಟರ್ ಅಲ್ಲಿ ಈ ಒಂದು ಸೆಷನ್ ಅಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತಿರೋದು ಲಿಮಿಟ್ಸ್ ನ ಮೇಲೆ. ಇನ್ನು ಡಿರೈವೇಟಿವ್ಸ್ ಅಂದ್ರೆ ವಿಚ್ ಇಸ್ ನಥಿಂಗ್ ಬಟ್ ಡಿಫರೆನ್ಸಿಯೇಷನ್. ಸೊ ಡಿಫರೆನ್ಸಿಯೇಷನ್ ಚಾಪ್ಟರ್ ನಿಮ್ಮ ಸೆಕೆಂಡ್ ಇಯರ್ PUC ಅಲ್ಲಿ ಬರುತ್ತೆ. ಅಲ್ಲಿ ಇನ್ ಡೀಟೇಲ್ ಆಗಿ ಡಿಫರೆನ್ಸಿಯೇಷನ್ ನ ಮೇಲೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತೀರಾ. ಸೊ ಇನ್ ಟುಡೇಸ್ ಸೆಷನ್ ವಿ ಆರ್ ಪ್ಯೂರ್ಲಿ ಕಾನ್ಸಂಟ್ರೇಟಿಂಗ್ ಆನ್ ಫೋಕಸಿಂಗ್ ಆನ್ ಲಿಮಿಟ್ಸ್ ಓನ್ಲಿ. ಆಲ್ ರೈಟ್, ಸರಿ, ಹಾಗಿದ್ರೆ ನಮ್ಮ ಫಸ್ಟ್ ಕ್ವೆಶನ್ ಅನ್ನ ಸಾಲ್ವ್ ಮಾಡಲಿಕ್ಕೆ ಶುರು ಮಾಡೋಣ. ಎಲ್ಲರೂ ತಯಾರಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫೈನ್. ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಪೈ sin x ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಪೈ ಈಸ್ ವಾಟ್ ಅಂತ ಕೇಳ್ತಿದ್ದಾರೆ. ತುಂಬ ಸಿಂಪಲ್ ಆಗಿರುವಂತಹ ಕ್ವೆಶನ್, ಹೌದಾ? ಸೊ ಏನು ಮಾಡಬೇಕು, ಫಸ್ಟ್ ಲಿಮಿಟ್ ಅನ್ನು ಅಪ್ಲೈ ಮಾಡೋಣ. ನೋಡಿ, ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಪೈ, ಪೈಯನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ನೋಡಿ ಸೈನ್ ಪೈ ಡಿವೈಡೆಡ್ ಬೈ ಪೈ ಮೈನಸ್ ಪೈ ಆಗುತ್ತೆ. ಇಫ್ ಯು ಅಪ್ಲೈ ಲಿಮಿಟ್, ಹೌದಾ? ಸೊ ಎಲ್ಲೆಲ್ಲಿ ಎಕ್ಸ್ ಇದೆನೋ ಅಲ್ಲೆಲ್ಲ ಪೈ ಹಾಕ್ತಿದ್ದೀವಿ. ಸೊ ಸೈನ್ ಪೈ ಅಂದರೆ ಸೈನ್ 180 ಡಿಗ್ರಿ. ವಾಟ್ ಈಸ್ ಸೈನ್ 180 ಡಿಗ್ರಿ ವ್ಯಾಲ್ಯೂ? ದಟ್ ಈಸ್ 0, ಹೌದಾ? ಪೈ ಮೈನಸ್ ಪೈ ಈಸ್ 0. ಅಗೇನ್ ಯು ವಿಲ್ ಗೆಟ್ ಇಂಡಿಟರ್ಮಿನೇಟ್ ಫಾರ್ಮ್. ಏನಾಯ್ತು, ಇಲ್ಲಿ ಲಿಮಿಟ್ ಅನ್ನು ಅಪ್ಲೈ ಮಾಡಿದರೆ ಇಂಡಿಟರ್ಮಿನೇಟ್ ಫಾರ್ಮಿಗೆ ಹೋಗ್ತಿದೆ ಕೊಟ್ಟಿರೋ ಫಂಕ್ಷನ್. ಹಾಗಿದ್ರೆ ವಾಟ್ ಯು ವಿಲ್ ಡೂ, ನೀವೇನು ಮಾಡ್ತೀರಾ ಈಗ? ಡಿಫ್ರೆನ್ಶಿಯೇಟ್ ಮಾಡ್ತೀರಾ, ಹೌದಾ? ಸೊ ದಟ್ ಈಸ್, ಇಲ್ಲಿ ಬರಿತೀನಿ, ಡಿಫ್ರೆನ್ಶಿಯೇಟ್ ಮಾಡಿದಾಗ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಪೈ, ಹೌದಾ? ಸೊ ಸೈನ್ ಎಕ್ಸ್ ಡಿವೈಡೆಡ್ ಬೈ x minus pi, right? So here once you differentiate with respect to x, ಈ ಒಂದು sin x ನ ಡಿಫ್ರೆನ್ಸಿಯೇಷನ್ ಏನು? cos x, ಹೌದಾ? ಡಿವೈಡೆಡ್ ಬೈ ಡಿಫ್ರೆನ್ಸಿಯೇಷನ್ ಆಫ್ x ಈಸ್ 1, ಡಿಫ್ರೆನ್ಸಿಯೇಷನ್ ಆಫ್ ಪೈ ಈಸ್ 0. ಈಗ ಇದಕ್ಕೆ ನಾವೇನು ಮಾಡೋಣ, ಲಿಮಿಟ್ ಅನ್ನು ಅಪ್ಲೈ ಮಾಡೋಣ. ಸೊ ನಾವು ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಪೈ, ಹೌದಾ? ಕಾಸ್ ಎಕ್ಸ್ ಜಾಗದಲ್ಲಿ ಪೈ ಹಾಕ್ರಿ, ಡಿವೈಡೆಡ್ ಬೈ 1. ಸೊ ವಾಟ್ ಈಸ್ ಕಾಸ್ ಪೈ ಅಂದರೆ ಕಾಸ್ 180 ಡಿಗ್ರಿ ವ್ಯಾಲ್ಯೂ ಎಷ್ಟು? -1. ಸೊ -1 ಡಿವೈಡೆಡ್ ಬೈ 1 ವಿಚ್ ಇಸ್ ಈಕ್ವಲ್ ಟು -1 ಅಗೇನ್. ಹಾಗಿದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಯಿತು? ಆಪ್ಷನ್ ಸಿ, -1 ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಅಲ್ವಾ? ರೈಟ್. ಸೊ ಇಲ್ಲಿ ನಾವೇನು ಮಾಡಬೇಕು ಅಂದರೆ ವಿ ನೀಡ್ ಟು ಅಪ್ಲೈ ಎಲ್ ಹಾಸ್ಪಿಟಲ್ಸ್ ರೂಲ್. ಯಾವಾಗ? 0/0 ಅಂದರೆ ಇಂಡಿಟರ್ಮಿನೇಟ್ ಫಾರ್ಮೇಟ್ಗೆ ಹೋಗ್ತಿದೆ ಕೊಟ್ಟಿರೋ ಅಂತಹ ಫಂಕ್ಷನ್ ಅಂತ ಅಂದಾಗ, ಅಂದರೆ ಒನ್ಸ್ ವಿ ಅಪ್ಲೈ ಲಿಮಿಟ್ 0/0 ಫಾರ್ಮೆಟಿಗೆ ಬಂದರೆ ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡ್ತೀವಿ. ನೋಡಿ, ಒಂದೇ ಸ್ಟೆಪ್ಪಿಗೆ ನಮಗೆ ಸೊಲ್ಯೂಷನ್ ಬಂತು. ಅಂದರೆ ಒಮ್ಮೆ ಡಿಫ್ರೆನ್ಶಿಯೇಟ್ ಮಾಡಿದ್ರೂ ಸಾಕಾಯಿತು. ಕೆಲವೊಮ್ಮೆ 2 ಸಲ ಮಾಡಬೇಕಾಗತ್ತೆ, ಹಾಗೂ ಬರುತ್ತೆ. ಬಟ್ ನಾನು ಹೇಳ್ತಿರೋದು ಒಂದೇ ಸ್ಟೆಪ್ಪಿಗೂ ಬರ್ಬೋದು, ಎರಡಕ್ಕಾದ್ರೂ ಬರ್ಬೋದು, 3ನೇ ಸ್ಟೆಪ್ಪಿಗಾದ್ರೂ ಬರಬಹುದು. ಆಲ್ ರೈಟ್, ಅರ್ಥ ಆಯ್ತಲ್ಲ ಈ ಕ್ವೆಶನ್? ಹಾಗಿದ್ರೆ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್ ಕಡೆಗೆ ಹೋಗೋಣ. ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0, ಎಕ್ಸ್ ಸ್ಕ್ವೇರ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎಕ್ಸ್ ಈಸ್ ಹೌ ಮಚ್ ಅಂತ ಹೇಳಿ ಕೇಳ್ತಿದ್ದಾರೆ, ಹೌದಾ? ಸೊ ಮೊದಲನೇದಾಗಿ ನಾವೇನು ಮಾಡಬೇಕು ಇಲ್ಲಿ ಅಂದರೆ ಲಿಮಿಟ್ ಅನ್ನು ಇದಕ್ಕೆ ಅಪ್ಲೈ ಮಾಡಬೇಕು. ಮಾಡಿದಾಗ ಏನಾಗುತ್ತೆ ನೋಡ್ರಿ, ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0, ಸೊ 0 ಸ್ಕ್ವಯರ್ ಇಂಟು ಕಾಸ್ 0 ಡಿವೈಡೆಡ್ ಬೈ 1 ಮೈನಸ್ ಕಾಸ್ 0. ಸೊ 0 ಸ್ಕ್ವಯರ್ ಅಂದರೆ 0ನೇ, ಇಂಟು ಕಾಸ್ 0 ಈಸ್ 1 ಡಿವೈಡೆಡ್ ಬೈ 1 ಮೈನಸ್ ವಾಟ್ ಈಸ್ ಕಾಸ್ 0? 1 ಅಗೇನ್, ಹೌದಾ? ಸೊ 0 ಇಂಟು 1 ಈಸ್ 0, 1 ಮೈನಸ್ 1 ಈಸ್ 0. ಸೊ ದೇರ್ ಫೋರ್ ಇದು ಇಂಡಿಟರ್ಮಿನೇಟ್ ಫಾರ್ಮಲ್ಲಿ ಇದೆ ಅನ್ನೋದು ಅರ್ಥ ಆಯಿತು. ಯಾವಾಗ? ಲಿಮಿಟ್ ಅನ್ನು ಅಪ್ಲೈ ಮಾಡಿದ ಮೇಲೆ. ಸೊ ನೌ ವಾಟ್ ವಿ ವಿಲ್ ಡೂ, ವಿ ಶಲ್ ಅಪ್ಲೈ ಎಲ್ ಹಾಸ್ಪಿಟಲ್ಸ್ ರೂಲ್. ಸೊ ಎಲ್ ಹಾಸ್ಪಿಟಲ್ಸ್ ರೂಲ್ನ ಪ್ರಕಾರ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಏನು ಮಾಡಬೇಕು? ಎಫ್ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು, ಹೌದಾ? ಸೊ ಈಗ ನೋಡಿ ಎಕ್ಸ್ ಸ್ಕ್ವಯರ್ ಇಂಟು ಕಾಸ್ ಎಕ್ಸ್ ಇದೆ, ಅಂದರೆ ಯು ವಿ ರೂಲನ್ನು ಅಪ್ಲೈ ಮಾಡ್ಬೋದು ಇಲ್ಲಿ, ಹೌದಾ? ಸೊ ಡಿಫ್ರೆನ್ಸಿಯೇಷನ್ ಆಫ್ ಯು ಅಂದರೆ ಎಕ್ಸ್ ಸ್ಕ್ವಯರ್, ಇದರ ಡಿಫ್ರೆನ್ಸಿಯೇಷನ್ ಎಷ್ಟು? 2x. ಓಕೆ, ಕಾಸ್ ಎಕ್ಸ್ ಏನಿದೆ ಅಲ್ಲ ಅದನ್ನು ಹಾಗೆ ಬರೆಯೋಣ ಆಸ್ ಇಟ್ ಈಸ್. ಪ್ಲಸ್ ಎಕ್ಸ್ ಸ್ಕ್ವಯರ್ ಅನ್ನು ಹಾಗೆ ಇಡ್ರಿ. ವಾಟ್ ಈಸ್ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್? ದಟ್ ಈಸ್ ಮೈನಸ್ ಸೈನ್ ಎಕ್ಸ್, ರೈಟ್? ಡಿವೈಡೆಡ್ ಬೈ ಡಿಫ್ರೆನ್ಸಿಯೇಷನ್ ಆಫ್ 1 ಈಸ್ 0. What is differentiation of cos x? That is minus sin x again. ನಿಜ ಅಲ್ವಾ? ಓಕೆ, ಸೊ ಈಗ ಲಿಮಿಟ್
x tends to 0. 2 into 0 is 0. 0 into ಲಿಮಿಟ್ ಅನ್ನು ಅಪ್ಲೈ ಮಾಡ್ತಿದ್ದೀನಿ. 2 into 0 is 0. cos 0 ವ್ಯಾಲ್ಯೂ ಈಸ್ 1. ಹೌದಾ? ಈ ಕಡೆಗೆ ಪ್ಲಸ್ ಅಥವಾ ಮೈನಸ್, ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. 0 ಸ್ಕ್ವೇರ್ ಅಂದರೆ 0, ಸೈನ್ 0 ಈಸ್ ಅಗೇನ್ 0 ಡಿವೈಡೆಡ್ ಬೈ 0 ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, ಸೈನ್ 0 ಈಸ್ ಅಗೇನ್. ಟೋಟಲ್ ಆಗಿ ಹೇಳೋದಾದ್ರೆ ಮತ್ತೆ 0/0 ಫಾರ್ಮೇಟೇ ಬರೋದು. ಹೌದಾ? ಇದು ಕಂಪ್ಲೀಟ್ ಆಗಿ 0, ಇದು ಕೂಡ ಕಂಪ್ಲೀಟ್ ಆಗಿ 0. ರೈಟ್? ಸೊ ಮತ್ತೊಮ್ಮೆ ನಮಗೆ ಇಂಡಿಟರ್ಮಿನೇಟ್ ಫಾರ್ಮ್ ಇಲ್ಲಿ ಬರ್ತಿದೆ. ಏನ್ ಮಾಡ್ತೀರಾ? ವಾಟ್ ಯು ಆರ್ ಸಪೋಸ್ ಟು ಡೂ? ಅಗೇನ್ ಇದನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡೋಣ. ಓಕೆ, ಸೊ ದಟ್ ಈಸ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0. ಇಲ್ಲಿ ನೋಡಿ, ಇದನ್ನ ಅಬ್ಸರ್ವ್ ಮಾಡ್ರಿ. ಅಗೇನ್ ಯು ಇಂಟು ವಿ ಫಾರ್ಮೆಟ್ ಅಲ್ಲಿ ಇದೆ. ಹೌದಾ? ಇದು ಯು ವಿ, ಇದು ಕೂಡ ಯು ವಿ ಫಾರ್ಮೆಟ್ ಅಲ್ಲಿ ಇದೆ. ಇಲ್ಲಿ ನಾವು ಅಪ್ಲೈ ಮಾಡೋಣ ರೂಲ್ ಅನ್ನ. ಡಿಫ್ರೆನ್ಸಿಯೇಷನ್ ಆಫ್ 2x ಇಸ್ 2. ಕರೆಕ್ಟ್ ಅಲ್ವಾ? ಹಾ. ಸೊ ನೆಕ್ಸ್ಟು ಕಾಸ್ ಎಕ್ಸ್ ಏನಿದೆಲ್ಲ ಆಸ್ ಇಟ್ ಈಸ್ ಹಾಗೆ ಬರೀರಿ. ಪ್ಲಸ್ ಪ್ಲಸ್ 2x ಅನ್ನ ಹಾಗೆ ಇಡ್ತೀನಿ. ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಇಸ್ ಮೈನಸ್ ಸೈನ್ ಎಕ್ಸ್. ಹೌದಾ? ಮೈನಸ್ ಸೈನ್ ಎಕ್ಸ್. ಓಕೆ, ಆಲ್ ರೈಟ್. ಸೊ ಈ ಕಡೆಗೆ ನೋಡಿ, ಬೇಸಿಕಲಿ ಪ್ಲಸ್ ಇಂಟು ಮೈನಸ್ ಏನಿದೆ ಅಲ್ಲ, ಮೈನಸ್, ಇಲ್ಲಿ ಮೈನಸ್ ಬರೆದು ಬಿಡ್ತೀನಿ. ಹೌದಾ? ಮೈನಸ್ ಅನ್ನ ಬರದೆ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೈರ್ ಈಸ್ 2x. ಇಲ್ಲಿ ಮೈನಸ್ ಸೈನ್ ಆಲ್ರೆಡಿ ಇಲ್ಲಿ ಬಂದಿದೆ. ಪ್ಲಸ್ ಇಂಟು ಮೈನಸ್, ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ಮೈನಸ್ ಆಲ್ರೆಡಿ ಬರ್ದಿದ್ದೀನಿ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೈರ್ ಈಸ್ 2x. ಸೈನ್ ಎಕ್ಸ್ ಆಸ್ ಇಟ್ ಈಸ್ ಇಟ್ಬಿಡ್ರಿ. ಸೊ ದಿಸ್ ಇಸ್ 2x ಇಂಟು ಸೈನ್ ಎಕ್ಸ್. ಆಲ್ ರೈಟ್? ಸರಿ, ಈ ಕಡೆಗೆ ನಾವು ಆಲ್ರೆಡಿ ಮೈನಸ್ ಸೈನ್ ಅನ್ನು ಹೊರಗೆ ತೆಗ್ದಿದ್ದೀವಿ. ಇದು ತಲೆಯಲ್ಲಿ ಇರಬೇಕು. ಎಕ್ಸ್ ಸ್ಕ್ವೇರ್ ಅನ್ನ ಹಾಗೆ ಇಡ್ರಿ. ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್, ಸಾರಿ ಸೈನ್ ಎಕ್ಸ್ ಏನಿದೆ ದಟ್ ಈಸ್ ಕಾಸ್ ಎಕ್ಸ್. ಅಂದ್ರೆ ಎಕ್ಸ್ ಸ್ಕ್ವೇರ್ ಇಂಟು ಕಾಸ್ ಎಕ್ಸ್ ಬರುತ್ತೆ ಈಗ. ಹೌದಾ? ಪ್ಲಸ್ ನೋಡಿ, ಆಲ್ರೆಡಿ ಮೈನಸ್ ಸೈನ್ ಅನ್ನ ಹೊರಗೆ ತೆಗ್ದಿದ್ದೀವಿ. ಪ್ಲೀಸ್ 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 ರಿಮೆಂಬರ್, ಮೈನಸ್ ಅನ್ನ ಹೊರಗೆ ತೆಗ್ದಿದ್ದೀನಿ. ಓಕೆ, ಸರಿ. ಸೊ ನಾವು ಈಗ ಎಕ್ಸ್ ಸ್ಕ್ವಯರ್ ಏನಿದೆ ಅಲ್ಲ ಅದನ್ನ ಹಾಗೆ ಇಡ್ತೀನಿ. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್. ಎಕ್ಸ್ ಸ್ಕ್ವಯರ್ ಕಾಸ್ ಎಕ್ಸ್. ಡನ್. ಆಲ್ ರೈಟ್. ಡಿವೈಡೆಡ್ ಬೈ ಡಿಫ್ರೆನ್ಸಿಯೇಷನ್ ಆಫ್, ಓಕೆ 0 ಬಿಟ್ಬಿಡ್ರಿ. ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, ಸೈನ್ ಎಕ್ಸ್ ಇದೆ. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್ ಅಗೇನ್. ಆಲ್ ರೈಟ್. ಈಗೇನು ಮಾಡ್ತೀರಾ? ಲಿಮಿಟ್ ಅನ್ನ ಅಪ್ಲೈ ಮಾಡ್ತೀರಾ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0. ಸೊ 2 ಇಂಟು ಕಾಸ್ 0 ವ್ಯಾಲ್ಯೂ ಎಷ್ಟು? 1. ಹೌದಾ? ಪ್ಲಸ್ ಅಥವಾ ಮೈನಸ್ ಬರೆಯೋಣ. ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. 2 ಇಂಟು 0 ಅಂದರೆ 0 ಆಗುತ್ತೆ. ವಾಟ್ ಈಸ್ ಸೈನ್ 0? ದಟ್ ಈಸ್ ಆಲ್ಸೋ 0. ಮೈನಸ್. ಹೌದಾ? ಮೈನಸ್. ಸೊ ಇಲ್ಲಿ 2 ಇಂಟು 0 ಇಸ್ 0. ಸೈನ್ 0 ಈಸ್ 0 ಅಗೇನ್. ಹೌದಾ? ಪ್ಲಸ್ ಎಕ್ಸ್ ಸ್ಕ್ವಯರ್. ನೋಡಿ, ಎಕ್ಸ್ ಸ್ಕ್ವಯರ್ ಅಂದರೆ 0 ಸ್ಕ್ವಯರ್ ಆಗುತ್ತೆ. 0 ಇಂಟು ಕಾಸ್ 0 ಈಸ್ 1 ಹೋಲ್ ಡಿವೈಡೆಡ್ ಬೈ ಕಾಸ್ 0 ಈಸ್ 1. ಸೊ ಫೈನಲ್ ಆಗಿ ನಿಮಗೆ ಸಿಗೋದು ಏನಪ್ಪ ಇಲ್ಲಿ ವ್ಯಾಲ್ಯೂ ಅಂದರೆ 2 ಇಂಟು 1 ದಟ್ ಈಸ್ 2. ಬಾಕಿ ಎಲ್ಲ ನಿಮಗೆ 0ನೇ ಬರುತ್ತೆ, ಬಿಟ್ಬಿಡ್ರಿ. ಡಿವೈಡೆಡ್ ಬೈ 1. ಸೊ ಫೈನಲ್ ಆಗಿ ಸಿಗುವಂಥ ಉತ್ತರ 2/1 ವಿಚ್ ಈಸ್ ನಥಿಂಗ್ ಬಟ್ 2 ಅಗೇನ್. ಅಂದರೆ ಆಪ್ಷನ್ ಎ 2 ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಏನಿದೆಲ್ಲ 2, ದಿಸ್ ಇಸ್ ದ ರೈಟ್ ಆನ್ಸರ್. ಆಲ್ ರೈಟ್. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್ ಕಡೆಗೆ ಹೋಗೋಣ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0, 1 ಪ್ಲಸ್ ಎಕ್ಸ್ ರೈಸ್ ಟು ದ ಪವರ್ n ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಈಸ್ ಹೌ ಮಚ್ ಅಂತ ಹೇಳಿ ಕೇಳ್ತಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ನೋಡಿ, ಫಸ್ಟ್ ಲಿಮಿಟ್ ಅನ್ನು ಅಪ್ಲೈ ಮಾಡ್ತೀನಿ. 1 ಪ್ಲಸ್ 0 ರೈಸ್ ಟು ದ ಪವರ್ n ಮೈನಸ್ 1 ಡಿವೈಡೆಡ್ ಬೈ 0. ಹೌದಾ? ಸೊ ನೋಡಿ, 1 ಪ್ಲಸ್ 0 ಇಸ್ ನಥಿಂಗ್ ಬಟ್ 1. 1 ರೈಸ್ ಟು ದ ಪವರ್ n ಅಂದ್ರೆ ಅಗೇನ್ 1 ಓನ್ಲಿ. 1 ರೈಸ್ ಟು ದ ಪವರ್ ಎನಿಥಿಂಗ್ ಈಸ್ 1 ಅಗೇನ್. 1 ಮೈನಸ್ 1 ಆಯಿತು ಡಿವೈಡೆಡ್ ಬೈ 0. ಅಂದರೆ ಅಗೇನ್ ಇಂಡಿಟರ್ಮಿನೇಟ್ ಫಾರ್ಮಿಗೆ ಹೋಗ್ತಿದೆ. ಅರ್ಥ ಮಾಡ್ಕೊಳ್ಳಿ. 1 ಪ್ಲಸ್ 0 ಈಸ್ 1. 1 ರೈಸ್ ಟು ದ ಪವರ್ n ವಿಲ್ ಬಿ ಆಲ್ವೇಸ್ ಈಕ್ವಲ್ ಟು 1 ಓನ್ಲಿ. ಬಿಕಾಸ್ n ವ್ಯಾಲ್ಯೂ ಏನಾದರೂ ಆಗಿರ್ಬೋದು. n ಕ್ಯಾನ್ ಬಿ ಈಕ್ವಲ್ ಟು 1000, lakh, 10 lakh, ಎನಿಥಿಂಗ್.
n can be equal to anything. 1 raised to the power n will be again equal to 1. 1 raised to the power 10 lakh ಎಷ್ಟು 1 ಅಲ್ವಾ? ಸೊ ಹಾಗಾಗಿ this will be 1. 1 minus 1 divided by 0, that is 0 by 0, indeterminate form. ಏನು ಮಾಡ್ತೀರಾ? ಡಿಫ್ರೆನ್ಶಿಯೇಟ್ ಮಾಡ್ತೀರಾ. ಅಂದರೆ ಅಪ್ಲೈಯಿಂಗ್ ಎಲ್ ಹಾಸ್ಪಿಟಲ್ಸ್ ರೂಲ್, ದಟ್ ಈಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0. ಡಿಫ್ರೆನ್ಶಿಯೇಟ್ ಮಾಡಿದರೆ, ಸೊ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಪವರ್ ಎನ್ ಏನು? ಎನ್ ಇಂಟು, ಕನ್ಸಿಡರ್ ದಿಸ್ ಆಸ್ ಎಕ್ಸ್, ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1. ಹೌದಾ? ಮೈನಸ್ ಡಿಫ್ರೆನ್ಸಿಯೇಷನ್ ಆಫ್ 1 ಈಸ್ 0 ಡಿವೈಡೆಡ್ ಬೈ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಈಸ್ 1. ಓಕೆ, ಈಗ ಲಿಮಿಟನ್ನು ಅಪ್ಲೈ ಮಾಡೋಣ. ಏನು ಬರುತ್ತೆ? ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0. ಸೊ ಇಲ್ಲಿ ಎನ್ ಇಂಟು 1 ಪ್ಲಸ್ 0 ರೈಸ್ ಟು ದ ಪವರ್ ಎನ್ ಮೈನಸ್ 1 ಡಿವೈಡೆಡ್ ಬೈ 1. ಹೌದಾ? ಸೊ 1 ಪ್ಲಸ್ 0 ಈಸ್ 1 ಓನ್ಲಿ. 1 ರೈಸ್ ಟು ದ ಪವರ್ ಎನ್ ಮೈನಸ್ 1 ಈಸ್ ಅಗೇನ್ 1 ಓನ್ಲಿ. ಸೊ ಎನ್ ಡಿವೈಡೆಡ್ ಬೈ 1 ವಿಚ್ ಈಸ್ ನಥಿಂಗ್ ಬಟ್ ಎನ್. ಏನು ಬರುತ್ತೆ ನಿಮಗೆ ಇಲ್ಲಿ ವ್ಯಾಲ್ಯೂ? ಆಪ್ಷನ್ ಎ ಎನ್ ಬರುತ್ತೆ. ಎನ್ ವಿಲ್ ಬಿ ದ ರೈಟ್ ಆನ್ಸರ್. ಆಲ್ ರೈಟ್, ಅರ್ಥ ಆಯ್ತಾ? ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1 ಎಕ್ಸ್ ಪವರ್ ಎಮ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಪವರ್ ಎನ್ ಮೈನಸ್ 1 ಈಸ್ ಹೌ ಮಚ್? ಹೌದಾ? ಸೊ ಏನು ಮಾಡ್ತೀರಾ? ಫಸ್ಟ್ ಲಿಮಿಟನ್ನು ಅಪ್ಲೈ ಮಾಡ್ತೀರಾ. ಸೊ ಎಕ್ಸ್ ಪವರ್ ಅಂದರೆ 1 ಪವರ್ ಎಮ್ ಮೈನಸ್ 1 ಡಿವೈಡೆಡ್ ಬೈ 1 ಪವರ್ ಎನ್ ಮೈನಸ್ 1. ಸೊ 1 ಪವರ್ ಎಮ್ ಅಂದರೆ ಅಗೇನ್ 1 ಮೈನಸ್ 1, ಇಲ್ಲಿ ಕೂಡ 1 ಮೈನಸ್ 1 ವಿಚ್ ಇಸ್ ಈಕ್ವಲ್ ಟು 0 ಬೈ 0. ಇಂಡಿಟರ್ಮಿನೇಟ್ ಫಾರ್ಮೆಟಿಗೆ ಹೋಗ್ತಿದೆ. ಸೊ ವಾಟ್ ಯು ನೀಡ್ ಟು ಡೂ? ಎಲ್ ಹಾಸ್ಪಿಟಲ್ಸ್ ರೂಲನ್ನು ಅಪ್ಲೈ ಮಾಡ್ತೀರಾ. ಸೊ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1. ಸೊ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಪವರ್ ಎಮ್ ಮೈನಸ್ 1 ಏನಾಗುತ್ತೆ? ಎಕ್ಸ್ ಪವರ್ ಎಮ್ ಡಿಫ್ರೆನ್ಸಿಯೇಷನ್ ಏನು? ಎಮ್ ಇಂಟು ಎಕ್ಸ್ ಪವರ್ ಎಮ್ ಮೈನಸ್ 1 ಮೈನಸ್ ಡಿಫ್ರೆನ್ಸಿಯೇಷನ್ ಆಫ್ 1 ಈಸ್ 0. ಇಲ್ಲಿ ಅಗೇನ್ ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1 ಮೈನಸ್ 0. ಓಕೆ, ಸೊ ಏನಾಗುತ್ತೆ ಈಗ ಅಂದರೆ ಲಿಮಿಟನ್ನು ಅಪ್ಲೈ ಮಾಡಬೇಕಾಗತ್ತೆ. ಹೌದಾ? ಸೊ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1 ಎಮ್ ಇಂಟು 1 ಪವರ್ ಎನ್ ಮೈನಸ್ 1 ಡಿವೈಡೆಡ್ ಬೈ ಎನ್ ಇಂಟು 1 ಪವರ್ ಎನ್ ಮೈನಸ್ 1. Right? So 1 power n minus 1 is nothing but 1 again. 1 into m is m. ಇಲ್ಲಿನೂ ಅಷ್ಟೇ 1 into n is n. So m by n ನಿಮಗೆ ಬರುತ್ತೆ. That is option B is the right answer. Option B m by n ಏನಿದೆಲ್ಲ, this is the right solution. ಸೊ ಒಮ್ಮೆ ನಾವು ಡಿಫ್ರೆನ್ಶಿಯೇಟ್ ಮಾಡಿದ್ವಿ. ಡಿಫ್ರೆನ್ಶಿಯೇಟ್ ಮಾಡಿ ಲಿಮಿಟನ್ನು ಅಪ್ಲೈ ಮಾಡ್ತಿರ್ಲಿಕ್ಕೆ ನಮಗೆ ವ್ಯಾಲ್ಯೂ ಸಿಕ್ತು. ಓಕೆ, ಫೈನ್. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. ಲಿಮಿಟ್ theta tends to 0, 1 minus cos 4 theta divided by 1 minus cos 6 theta is how much ಅಂತ ಹೇಳಿ ಕೇಳ್ತಿದ್ದಾರೆ. ಹೌದಾ? ಸೊ ಫಸ್ಟ್ ಲಿಮಿಟನ್ನು ಅಪ್ಲೈ ಮಾಡೋಣ. ಸೊ 1 ಮೈನಸ್ ಕಾಸ್ 4 theta ಅಂದರೆ 0. ಹೌದಾ? ಡಿವೈಡೆಡ್ ಬೈ 1 ಮೈನಸ್ ಕಾಸ್ 6 theta ಅಂದರೆ 0. ಸೊ 1 ಮೈನಸ್ ವಾಟ್ ಈಸ್ ಕಾಸ್ 4 ಇಂಟು 0 ಈಸ್ 0 ಓನ್ಲಿ. 4 into 0 is 0 only. What is cos 0 value? 1. ಹೌದಾ? 1 minus 6 into 0 is 0. What is cos 0 value? That is also 1. Finally, you will get 0 by 0. ಅಂದರೆ indeterminate format ಬರ್ತಿದೆ. What you are supposed to do? ಎಲ್ ಹಾಸ್ಪಿಟಲ್ಸ್ ರೂಲನ್ನು ಅಪ್ಲೈ ಮಾಡೋದು. ಡಿಫ್ರೆನ್ಶಿಯೇಟ್ ಮಾಡಿರಿ. ಸೊ ಲಿಮಿಟ್ theta tends to 0. ಹೌದಾ? ಡಿಫ್ರೆನ್ಸಿಯೇಷನ್ ಆಫ್ 1 is 0 ಮೈನಸ್ what is differentiation of cos 4 theta? ನೋಡಿ, that is 4 into minus sin 4 theta. ಕರೆಕ್ಟ್ ಅಲ್ವಾ? ಸೊ ಬೇಸಿಕಲಿ ನಾನು ಏನು ಮಾಡ್ತೀನಿ ಅಂದರೆ ಮೈನಸ್ ಸೈನನ್ನು ಇಲ್ಲಿ ಬರೆದು ಬಿಡ್ತೀನಿ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ 4 theta ಈಸ್ ಮೈನಸ್ 4 ಇಂಟು ಸೈನ್ 4 theta. ಮೈನಸ್ ಹೊರಗೆ ಬಂದಾಗ ಆಲ್ರೆಡಿ ಇಲ್ಲಿ ಮೈನಸ್ ಇದೆ. ಡಿಫ್ರೆನ್ಸಿಯೇಷನ್ ಆದಮೇಲೆ ಬರುವಂತಹ ಮೈನಸ್ ಸೈನನ್ನು ಇಲ್ಲಿ ಮಲ್ಟಿಪ್ಲೈ, ಇದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 4 ಸೈನ್ 4 theta ಡಿವೈಡೆಡ್ ಬೈ ಡಿಫ್ರೆನ್ಸಿಯೇಷನ್ ಆಫ್ 1 ಈಸ್ 0. ಹೌದಾ? ಮೈನಸ್ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ 6 theta ಏನು? 6 ಸೈನ್ 6 theta. ಅದರ ಜೊತೆಗೆ ಮೈನಸ್ ಸೈನ್ ಕೂಡ ಬರುತ್ತೆ.
ಹೌದಾ? ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಏನು? ಮೈನಸ್ ಸೈನ್. ಸೊ ಹಾಗಿದ್ರೆ ಆಲ್ರೆಡಿ ಮೈನಸ್ ಇದೆ, ಈ ಡಿಫ್ರೆನ್ಸಿಯೇಷನ್ ಆದ್ಮೇಲೆ ಬರುವಂಥ ಮೈನಸ್ ಸೈನ್ ಇಂದ ಪ್ಲಸ್ ಆಗುತ್ತೆ. ದಟ್ ಈಸ್ 6 sin 6 ಥೀಟಾ. ಓಕೆ, ಈಗ ಲಿಮಿಟ್ ಅನ್ನು ಅಪ್ಲೈ ಮಾಡೋಣ. ದಟ್ ಈಸ್ ಲಿಮಿಟ್ ಥೀಟಾ ಟೆಂಡ್ಸ್ ಟು 0. ಓಕೆ, ಈ 0ನ ಬಿಟ್ಬಿಡ್ರಿ. 4 ಇಂಟು sin 4 0. ಈ ಕಡೆಗೆ 6 ಇಂಟು sin 6 ಇಂಟು 0. ಸೊ ಬೇಸಿಕಲಿ sin 0 ಇಸ್ ನಥಿಂಗ್ ಬಟ್ 0 ಓನ್ಲಿ. ಅಗೇನ್ ನಿಮಗೆ 0/0 ಫಾರ್ಮೆಟೇ ಬರುತ್ತೆ. 4 ಇಂಟು 0 ಏನು? 0. sin 0 ವ್ಯಾಲ್ಯೂ ಈಸ್ 0 ಓನ್ಲಿ. ಸೊ 0ನ ಬರದೆ. ಹೌದಾ? 0 ಇಂಟು 4 ಈಸ್ 0ನೇ. ಇಲ್ಲಿನೂ ಅಷ್ಟೇ sin 0 ವ್ಯಾಲ್ಯೂ ದಟ್ ಈಸ್ 0. 0 ಇಂಟು 6 ಇಸ್ ಅಗೇನ್ 0. ಇಂಡಿಟರ್ಮಿನೇಟ್ ಫಾರ್ಮ್. ಇಟ್ ಮೀನ್ಸ್ ಇನ್ನೊಮ್ಮೆ ನಾವು ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕಾಗತ್ತೆ ಅಂತ ಅರ್ಥ ಆಯಿತು. ಯಾವುದನ್ನ? ಇದನ್ನ. ದಟ್ ಈಸ್ ಇಲ್ಲಿ ಬರಿತೀನಿ, ಲಿಮಿಟ್ ಥೀಟಾ ಟೆಂಡ್ಸ್ ಟು 0. ಹೌದಾ? ಆಲ್ರೆಡಿ ಇಲ್ಲಿ 4 ಇದೆ, ಆ 4ಅನ್ನು ಹಾಗೆ ಬರಿತೀನಿ. ಹಾಂ, ವಾಟ್ ಈಸ್ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ 4 ಥೀಟಾ? 4 cos 4 ಥೀಟಾ ಆಗುತ್ತೆ. ಕರೆಕ್ಟ್ ಅಲ್ವಾ? 4 cos 4 ಥೀಟಾ ಡಿವೈಡೆಡ್ ಬೈ, ಇಲ್ಲಿ ಆಲ್ರೆಡಿ 6 ಇದೆ, ಹಾಗೆ ಇಟ್ಟಿದ್ದೀನಿ. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ 6 ಥೀಟಾ ಅಂದರೆ 6 cos 6 ಥೀಟಾ. 6 cos 6 ಥೀಟಾ. Done. So now limit theta tends to 0. 4 4s are 16 cos 4. ಓಕೆ, ನಾನೇನು ಮಾಡ್ತೀನಿ? ಥೀಟಾನ ಇಲ್ಲಿ ಅಪ್ಲೈ ಮಾಡ್ತೀನಿ. ಥೀಟಾಕ್ಕೆ 0 ಲಿಮಿಟನ್ನು ಅಪ್ಲೈ ಮಾಡ್ತಿದ್ದೀನಿ. 6 ಇಂಟು 6 ಇಸ್ 36. ಹೌದಾ? ಈ ಕಡೆಗೆ cos 6 0. ಡನ್. ಸೊ ಈಗ ನೋಡಿ 16, ವಾಟ್ ಈಸ್ 4 ಇಂಟು 0 is 0. What is cos 0 value? That is 1. ಹೌದಾ? ಈ ಕಡೆಗೆ 36 ಹಾಗೆ ಇರಲಿ. cos 0 is again 1. So you will get 16/36. ಹೌದಾ? ಈಗ 4 ಇಂದ ಇದನ್ನು ಕ್ಯಾನ್ಸಲ್ ಮಾಡ್ಬೋದಾ? 4 4s are 16, 4 9s are 36. So finally you will get the value 4/9. So 4/9 ಇದೆನಾ ನೋಡ್ಕೊಳ್ರಿ. ಎಸ್, ಆಪ್ಷನ್ ಎ ಅಲ್ಲಿ ಇದೆ 4/9. So this is the right solution. 4/9 is the right solution. All right. So ಹಾಗಿದೆ, ಈಗ ನಮ್ಮ ನೆಕ್ಸ್ಟ್ ಕ್ವೆಶ್ಚನ್ ಕಡೆಗೆ ಹೋಗೋಣ. ಲಿಮಿಟ್ x tends to 0, sin x divided by x into 1 plus cos x is equal to how much ಅಂತ ಹೇಳಿ ಕೇಳ್ತಿದ್ದಾರೆ. ಹೌದಾ? ಸೊ ನೋಡಿ, ಇಲ್ಲಿ ನಾನು ಲಿಮಿಟ್ ಅನ್ನು ಅಪ್ಲೈ ಮಾಡ್ತೀನಿ. ದಟ್ ಈಸ್ sin 0 divided by 0 into 1 plus cos 0. ಹೌದಾ? ದಟ್ ಈಸ್ 1 plus cos 0. ರೈಟ್. ಸೊ ವಾಟ್ ಈಸ್ sin 0 ವ್ಯಾಲ್ಯೂ? sin 0 ವ್ಯಾಲ್ಯೂ ಈಸ್ 0. 0 ಇಂಟು ಎನಿಥಿಂಗ್ ಈಸ್ ಅಗೇನ್ 0. ಅಂದರೆ ನಿಮಗಿಲ್ಲಿ ಇಂಡಿಟರ್ಮಿನೇಟ್ ಫಾರ್ಮೆಟ್ ಬರ್ತಿದೆ. ಹೌದಾ? ಈಗ ನೋಡಿ, ಇಲ್ಲಿ ಎಲ್ ಹಾಸ್ಪಿಟಲ್ ರೂಲನ್ನು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಮತ್ತೊಂದು ಕಾನ್ಸೆಪ್ಟನ್ನು ನಾವಿಲ್ಲಿ ಅಪ್ಲೈ ಮಾಡ್ಬೋದು. ಅದೇನಪ್ಪ ಅಂದರೆ ಸ್ಯಾಂಡ್ವಿಚ್ ಥೇರಮ್. ಹೆಂಗೆ ಅಂದರೆ ನೋಡಿ, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0, ಸೈನ್ ಎಕ್ಸ್ ಏನಿದೆ ಅಲ್ಲ ಅದನ್ನು ನಾನು ಹಾಗೆ ಬರಿತೀನಿ. ಹೌದಾ? ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅನ್ನು ಹಾಗೆ ಬರಿತೀನಿ. ಇಂಟು ಇದೇನಿದೆಲ್ಲ 1 ಪ್ಲಸ್ ಕಾಸ್ ಎಕ್ಸ್, ಇದಕ್ಕೆ ಸಪ್ರೇಟ್ ಆಗಿ ಲಿಮಿಟ್ ಅನ್ನು ಅಪ್ಲೈ ಮಾಡ್ತೀನಿ. ದಟ್ ಈಸ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0, 1 ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್. ಆಲ್ರೆಡಿ ಸೈನ್ ಎಕ್ಸ್ ಇಲ್ಲಿ ಬರ್ದಿದ್ದೀವಿ, ಎಕ್ಸ್ ಕೂಡ ಇಲ್ಲಿ ಬರ್ಕೊಂಡಿದ್ದೀವಿ. ಇಲ್ಲಿ ಉಳಿದಿದ್ದು 1, ಇಲ್ಲಿ ಉಳಿದಿದ್ದು 1 ಪ್ಲಸ್ ಕಾಸ್ ಎಕ್ಸ್. ಡನ್. ಅರ್ಥ ಆಯ್ತಾ ಇಷ್ಟು? ಓಕೆ, ಫೈನ್. ಅಂಡ್ ವಿ ನೋ ದ್ಯಾಟ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0, ಸೈನ್ ಎಕ್ಸ್ ಬೈ ಎಕ್ಸ್ ವಿಲ್ ಬಿ ಆಲ್ವೇಸ್ ಈಕ್ವಲ್ ಟು 1. 1 ಇಂಟು, ಈಗ ಇದಕ್ಕೆ ಲಿಮಿಟ್ ಅನ್ನು ಅಪ್ಲೈ ಮಾಡ್ರಿ. 1 ಡಿವೈಡೆಡ್ ಬೈ 1 ಪ್ಲಸ್ ವಾಟ್ ಈಸ್ ಕಾಸ್ 0 ವ್ಯಾಲ್ಯೂ? ದಟ್ ಈಸ್ 1. ಹಾಗಿದ್ರೆ 1 ಇಂಟು 1 ಡಿವೈಡೆಡ್ ಬೈ 2 ವಿಚ್ ಇಸ್ ಈಕ್ವಲ್ ಟು 1/2. ಕರೆಕ್ಟ್ ಅಲ್ವಾ? ವಾಟ್ ಈಸ್ ದ ರೈಟ್ ಸೊಲ್ಯೂಷನ್? ಆಪ್ಷನ್ ಬಿ, 1/2 ಇಸ್ ದ ರೈಟ್ ಸೊಲ್ಯೂಷನ್. ಎಲ್ಲಿ ಸ್ಯಾಂಡ್ವಿಚ್ ಥಿಯರಮ್ ಅಪ್ಲಿಕೇಬಲ್ ಇದೆ ಅನ್ನೋದನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಅರ್ಥ ಆಯ್ತಾ? ಆಲ್ ರೈಟ್. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0, ಕೊಸಿಕೆಂಟ್ ಎಕ್ಸ್ ಮೈನಸ್ ಕಾಟ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಹೌ ಮಚ್ ಅಂತ ಹೇಳಿ ಕೇಳ್ತಿದ್ದಾರೆ. ಹೌದಾ? ಸೊ ಈಗ ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ಕೊಸಿಕೆಂಟ್ 0 ಇಸ್ ನಥಿಂಗ್ ಬಟ್ ನಾಟ್ ಡಿಫೈನ್ಡ್. ಹೌದಾ?
minus cot 0 is also not defined, divided by x tending towards 0. ನೋಡಿ, ನಾವು ಎಲ್ ಹಾಸ್ಪಿಟಲ್ ರೂಲನ್ನು ಅಪ್ಲೈ ಮಾಡಬೇಕು ಅಂದರೆ ನಮಗೆ ಕೊಟ್ಟಿರೋ ಫಂಕ್ಷನ್ 0/0 ಫಾರ್ಮೆಟಲ್ಲಿ ಇರಬೇಕೇ ಹೊರತು ನಾಟ್ ಡಿಫೈನ್ಡ್ ಮೈನಸ್ ನಾಟ್ ಡಿಫೈನ್ಡ್ ಅಲ್ಲ. ನಾಟ್ ಡಿಫೈನ್ಡ್ ಮೈನಸ್ ನಾಟ್ ಡಿಫೈನ್ಡ್ 0 ಆಗಲ್ಲ. ಅಂದರೆ 0/0 ಫಾರ್ಮೆಟಲ್ಲಿ ಇಲ್ಲ ಇದು. ಇದಕ್ಕೆ ಎಲ್ ಹಾಸ್ಪಿಟಲ್ ರೂಲನ್ನು ಅಪ್ಲೈ ಮಾಡೋಣ ಅಂದರೆ ದಿಸ್ ಇಸ್ ನಾಟ್ ಆಫ್ ದ ಫಾರ್ಮ್ 0/0. 0/0 ಇದ್ರೆ ಮಾತ್ರ ನಾವು ಎಲ್ ಹಾಸ್ಪಿಟಲ್ ರೂಲನ್ನು ಅಪ್ಲೈ ಮಾಡ್ಬೋದು. ಮತ್ತೇನು ಮಾಡ್ಬೇಕು ಮ್ಯಾಮ್ ಹಾಗಿದ್ರೆ? ಸಿಂಪಲ್, ಇದಕ್ಕೆ ಎಲ್ ಹಾಸ್ಪಿಟಲ್ ರೂಲನ್ನು ಅಪ್ಲೈ ಮಾಡೋ ಥರ ಇದನ್ನು ಚೇಂಜ್ ಮಾಡ್ಕೋಬೇಕು. ಹೆಂಗೆ? ಸಿಂಪಲ್ ತುಂಬ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0. ನೋಡಿ, ಕೊಸಿಕೆಂಟ್ ಎಕ್ಸನ್ನು ನಾನು 1/sin x ಅಂತ ಬರಿಬೋದಾ? ಎಸ್, ಬರಿಬೋದು. ಕಾಟ್ ಎಕ್ಸನ್ನು ನಾನು cos x by sin x ಅಂತ ಹೇಳಿ ಬರಿಬಹುದಾ? ಎಸ್. ಡಿವೈಡೆಡ್ ಬೈ ಎಕ್ಸ್ ಹಾಗೆ ಇರಲಿ. ಓಕೆ, ಸೊ ಈಗ ನೋಡಿ, ಡಿನೋಮಿನೇಟರ್ ಸೇಮ್ ಇದೆ. ದಟ್ ಈಸ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0. ಡಿನೋಮಿನೇಟರ್ ಸೇಮ್ ಇರೋದ್ರಿಂದ ಸೈನ್ ಎಕ್ಸ್ ಅನ್ನು ಹಾಗೆ ಬರಿತೀನಿ. ನ್ಯೂಮರೇಟರಲ್ಲಿ 1 - cos x ಅನ್ನು ಹಾಗೆ ಬರ್ಕೊಳ್ತೀನಿ. ಹೌದಾ? ಡಿವೈಡೆಡ್ ಬೈ ಎಕ್ಸ್. ಡನ್. ಓಕೆ, so now limit x tends to 0. ಹೌದಾ? 1 - cos x ಹಾಗೆ ಇರಲಿ. ಹೌದಾ? 1 - cos x ಹಾಗೆ ಇರಲಿ. ಈ sin x ಏನಿದೆ ನೋಡಿ, 1 - cos x by sin x ಇದೆ. ಇಲ್ಲಿ x ಡಿವೈಡೆಡ್ ಬೈ 1 ಇದೆ. ಹೌದಾ? ಏನಿದೆ ಇಲ್ಲಿ? x ಡಿವೈಡೆಡ್ ಬೈ 1. ಇದೊಂದು ಫ್ರಾಕ್ಷನ್ಗಳು. ಸೊ 1 - cos x by sin x ಇಂಟು 1 ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ. ಇದು ರೆಸಿಪ್ರೋಕೇಟ್ ಆಗಿ 1 ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ. ಅಂದರೆ ಯು ವಿಲ್ ಗೆಟ್ ಹಿಯರ್ ಎಕ್ಸ್ ಇಂಟು ಸೈನ್ ಎಕ್ಸ್. ಎಕ್ಸ್ ಇಂಟು ಸೈನ್ ಎಕ್ಸ್ ನಿಮಗೆ ಸಿಗುತ್ತೆ. ಈಗ ಇದಕ್ಕೆ ಲಿಮಿಟನ್ನು ಅಪ್ಲೈ ಮಾಡೋಣ. ಇಫ್ ಯು ಅಪ್ಲೈ ಲಿಮಿಟ್ ಹಿಯರ್ 1 ಮೈನಸ್ ವಾಟ್ ಈಸ್ ಕಾಸ್ 0? 1. ಹೌದಾ? 0 ಇಂಟು ಎನಿಥಿಂಗ್ ಈಸ್ 0. ಅಂದರೆ ಯು ವಿಲ್ ಗೆಟ್ 0/0. ಡನ್. ವಾಟ್ ಯು ವಿಲ್ ಗೆಟ್? 0/0. ಅಂದರೆ ಇಂಡಿಟರ್ಮಿನೇಟ್ ಫಾರ್ಮೇಟಿಗೆ ಇವಾಗ ಬಂತು. ನಾವು ಇಂಡಿಟರ್ಮಿನೇಟ್ ಫಾರ್ಮಿಗೆ ಬಂತು ಅಂದರೆ ನಾವು ವಿ ಶಾಲ್ ಅಪ್ಲೈ ದ ಎಲ್ ಹಾಸ್ಪಿಟಲ್ ರೂಲ್. ಯಾವುದಕ್ಕೆ ಅಪ್ಲೈ ಮಾಡ್ತೀರಾ? ಇದಕ್ಕೆ. ಓಕೆ, ಸೊ ದಟ್ ಈಸ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 1 - cos x ಡಿವೈಡೆಡ್ ಬೈ ಎಕ್ಸ್ ಇಂಟು ಸೈನ್ ಎಕ್ಸ್. ನಿಜ ಅಲ್ಲ? ರೈಟ್. ಸೊ ಎಕ್ಸ್ ಇಂಟು ಸೈನ್ ಎಕ್ಸ್ 1 - cos x. ಈಗ ಇದನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡೋಣ. ನ್ಯೂಮರೇಟರ್ ಡಿನೋಮಿನೇಟರ್ಗಳನ್ನು, ಅಂದರೆ ಅಪ್ಲೈಯಿಂಗ್ ಎಲ್ ಹಾಸ್ಪಿಟಲ್ಸ್ ರೂಲ್. ದಟ್ ಈಸ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0. ಡಿಫ್ರೆನ್ಸಿಯೇಷನ್ ಆಫ್ 1 ಈಸ್ 0. ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಈಸ್ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಈಸ್ 1. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಅನ್ನು ಆಸ್ ಇಟ್ ಈಸ್ ಹಾಗೆ ಇಡಬೇಕು. ಪ್ಲಸ್ ಎಕ್ಸ್ ಅನ್ನು ಹಾಗೆ ಇಡೋಣ. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್. ರೈಟ್? ಓಕೆ, ಸೊ ಈಗ ಲಿಮಿಟ್ ಅಪ್ಲೈ ಮಾಡ್ರಿ. ಅದಕ್ಕಿಂತ ಮುಂಚೆ ಇದನ್ನು ಸಿಂಪ್ಲಿಫೈಡ್ ಆಗಿ ಬರೆಯೋಣ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಇಂಟು ಸೈನ್ ಎಕ್ಸ್ ಈಸ್ ಸೈನ್ ಎಕ್ಸ್ ಪ್ಲಸ್ ಎಕ್ಸ್ ಕಾಸ್ ಎಕ್ಸ್. ರೈಟ್? ಓಕೆ, ಸರಿ. ಈಗ ನೋಡಿ, ಲಿಮಿಟನ್ನು ಇದಕ್ಕೆ ಅಪ್ಲೈ ಮಾಡಿದರೆ ವಾಟ್ ಈಸ್ ಸೈನ್ 0? ಸೈನ್ 0 ಈಸ್ 0. ಹೌದಾ? ಇಲ್ಲಿ ಸೈನ್ 0 ಈಸ್ 0 ಪ್ಲಸ್ 0 ಇಂಟು ಇವೆನ್ ದೋ ಕಾಸ್ 0 1 ಬಂದರೂ 1 ಇಂಟು 0 ಈಸ್ 0ನೇ. ಫೈನಲಿ 0/0 ಫಾರ್ಮೆಟಿಗೆ ಬಂತು. ಏನು ಮಾಡ್ತೀರಾ ಈಗ? ಮತ್ತೊಮ್ಮೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ತೀರಾ. ಯು ಶುಡ್ ಡಿಫ್ರೆನ್ಶಿಯೇಟ್ ಇಟ್ ಅಗೇನ್. ಓಕೆ, ದಟ್ ಈಸ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಅಂದರೆ ಏನು? ಕಾಸ್ ಎಕ್ಸ್ ಡಿವೈಡೆಡ್ ಬೈ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಪ್ಲಸ್ ಇಲ್ಲೇನಿದೆ ಅಲ್ಲ, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಅಂದರೆ ಏನು ಬರೀತೀರಾ? 1 ಬರೀತೀರಾ. ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಈಸ್ ಡಿಫ್ರೆನ್ಸಿಯೇಷನ್ ಆಫ್ 1 is ಎಕ್ಸ್ ಈಸ್ 1. ಕಾಸ್ ಎಕ್ಸ್ ಅನ್ನು ಹಾಗೆ ಇಡ್ತೀರಾ ಪ್ಲಸ್ ಎಕ್ಸ್ ಅನ್ನು ಹಾಗೆ ಇಡ್ತೀರಾ. ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಈಸ್ ಮೈನಸ್ ಸೈನ್ ಎಕ್ಸ್. ಡನ್. ಓಕೆ, ಸೊ ಈಗ ಇದಕ್ಕೆ ಲಿಮಿಟನ್ನು ಅಪ್ಲೈ ಮಾಡೋಣ. ಏನಾಗುತ್ತೆ ನೋಡೋಣ. ದಟ್ ಈಸ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0. ಹೌದಾ? ಇಲ್ಲಿ ಕಾಸ್ ಎಕ್ಸ್
ಡಿವೈಡೆಡ್ ಬೈ ಕಾಸ್ ಎಕ್ಸ್, ಹೌದಾ, ಪ್ಲಸ್ ಅಗೇನ್ ಕಾಸ್ ಎಕ್ಸ್ ಇದೆ, ಪ್ಲಸ್ ಕಾಸ್ ಎಕ್ಸ್, ಈ ಕಡೆಗೆ ಮೈನಸ್ ಎಕ್ಸ್ ಸೈನ್ ಎಕ್ಸ್, ಮೈನಸ್ ಎಕ್ಸ್ ಸೈನ್ ಎಕ್ಸ್, ರೈಟ್. ಈಗ ಇದಕ್ಕೆ ಲಿಮಿಟ್ ಅಪ್ಲೈ ಮಾಡ್ರಿ. ವಾಟ್ ಹ್ಯಾಪನ್ಸ್? ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0, cos 0 is 1 divided by cos 0 is 1, cos 0 is 1 minus 0 into anything is 0. So what you will get? 1 divided by 1 plus 1 andre 2. You will get 1 by 2 as the solution. 1 by 2 is our solution. Andre option C enidela, this is the right solution. Option C, 1 by 2 is the right solution. All right. So ಈಗ ನಮ್ಮ next question. Limit x tends to 0, sin x divided by root x plus 1 minus root 1 minus x is how much ಅಂತ ಹೇಳಿ ಕೇಳ್ತಿದ್ದಾರೆ, ಹೌದಾ. ಸೊ ಲಿಮಿಟ್ ಅನ್ನು ಅಪ್ಲೈ ಮಾಡೋಣ. ವಾಟ್ ಈಸ್ ಸೈನ್ 0? ಸೈನ್ 0 ಅಲ್ವಾ ಇದು, ಡಿವೈಡೆಡ್ ಬೈ ರೂಟ್ 0 ಪ್ಲಸ್ 1 ಮೈನಸ್ ರೂಟ್ 1 ಮೈನಸ್ 0. ಸೈನ್ 0 ಈಸ್ 0, ಈ ಕಡೆಗೆ ರೂಟ್ 1, 0 ಪ್ಲಸ್ 1 ಅಂದರೆ 1, ಹೌದಾ. ರೂಟ್ 1 ಈಸ್ 1 minus root 1 minus 0 ಅಂದ್ರೆ again 1, root 1 is again 1. So 0 divided by 0 ಅಂದ್ರೆ indeterminate ಫಾರ್ಮಿಗೆ ಬಂತು. ಏನ್ ಮಾಡ್ತೀರಾ? ಅಪ್ಲೈಯಿಂಗ್ ಎಲ್ ಹಾಸ್ಪಿಟಲ್ಸ್ ರೂಲ್, ಹೌದಾ. ಸೊ ಈಗ ಡಿಫ್ರೆನ್ಶಿಯೇಟ್ ಮಾಡೋಣ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0, ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಅಂದ್ರೆ ಕಾಸ್ ಎಕ್ಸ್ ಡಿವೈಡೆಡ್ ಬೈ differentiation of root x. Consider this as root x. What is differentiation of root x? 1 divided by 2 root x. ಹೌದಾ? Yes. Again differentiation of x ಮಾಡಿದ್ರೆ 1 ಬರುತ್ತೆ. Minus again ಇದು ಕೂಡ differentiation of root x ಅಂತ ಅಂದ್ಕೊಳ್ರೆ 1 divided by 2 root 1 minus x. ಹೌದಾ? Again differentiation of minus x is minus 1. ನಿಜ ಅಲ್ವಾ? ರೈಟ್? ಎಸ್. ಸೊ ಈಗ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0, ಕಾಸ್ ಎಕ್ಸ್ ಅನ್ನ ಹಾಗೆ ಬರೀತೀನಿ, ಡಿವೈಡೆಡ್ ಬೈ 1 ಬೈ 2 ರೂಟ್ ಎಕ್ಸ್ ಪ್ಲಸ್ 1, ಹೌದಾ. ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ 1 ಡಿವೈಡೆಡ್ ಬೈ 2 ರೂಟ್ 1 ಮೈನಸ್ ಎಕ್ಸ್. ಓಕೆ, ಆಲ್ ರೈಟ್. ಸೊ ಈಗ ಇದಕ್ಕೆ ಲಿಮಿಟ್ ಅನ್ನು ಅಪ್ಲೈ ಮಾಡಿದರೆ ಕಾಸ್ 0 ಇಸ್ 1, ಕಾಸ್ 0 ವ್ಯಾಲ್ಯೂ ಇಸ್ 1 ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ 2 ರೂಟ್ 0 ಪ್ಲಸ್ 1 ಅಂದರೆ 1, ಹೌದಾ. ಅಂದರೆ ರೂಟ್ 1 ಈಸ್ ನಥಿಂಗ್ ಬಟ್ 1 ಅಗೇನ್, ಪ್ಲಸ್ 1 ಡಿವೈಡೆಡ್ ಬೈ 2 ರೂಟ್ 1 ಮೈನಸ್ 0 ಈಸ್ 1, ರೂಟ್ 1 ಈಸ್ ನಥಿಂಗ್ ಬಟ್ ಅಗೇನ್ 1, ರೈಟ್. So basically you will get 1 divided by 1 by 2 plus 1 by 2, 1 by 2 plus 1 by 2. So 1 by 2 plus 1 by 2 is nothing but ಏನು ಬರುತ್ತೆ? 1 ಬರುತ್ತೆ. 1 by 2 plus 1 by 2, half plus half ಎಷ್ಟು? 1. So finally you will get the value as 1 only. ಹಾಗಿದ್ರೆ ಆಪ್ಷನ್ ಬಿ 1 is the right solution. ಆಪ್ಷನ್ ಬಿ 1 ಏನಿದೆಲ್ಲ, ದಿಸ್ ಇಸ್ ದ ರೈಟ್ ಸೊಲ್ಯೂಷನ್. ಸಿಂಪಲ್ ಅಲ್ವಾ? ಓಕೆ, ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್ ಕಡೆಗೆ ಹೋಗೋಣ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಪೈ ಬೈ 4, ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಟ್ಯಾನ್ ಎಕ್ಸ್ ಮೈನಸ್ 1 ಈಸ್ ಹೌ ಮಚ್ ಅಂತ ಹೇಳಿ ಕೇಳ್ತಿದ್ದಾರೆ, ಹೌದಾ. ಸೊ ನೋಡಿ ಇಲ್ಲಿ ಈಗ ನಾನು ಲಿಮಿಟ್ ಅನ್ನು ಅಪ್ಲೈ ಮಾಡ್ತೀನಿ. ಸೀಕೆಂಟ್ ಸ್ಕ್ವಯರ್ ಪೈ ಬೈ 4 ಮೈನಸ್ 2 ಡಿವೈಡೆಡ್ ಬೈ ಟ್ಯಾನ್ ಪೈ ಬೈ 4, ಹೌದಾ, ಮೈನಸ್ 1. ಸೊ ಬೇಸಿಕಲಿ ಸೀಕೆಂಟ್ ಪೈ ಬೈ 4 ವ್ಯಾಲ್ಯೂ ಎಷ್ಟು? ಪೈ ಬೈ 4 ಅಂದರೆ 45 ಡಿಗ್ರಿ. ವಾಟ್ ಈಸ್ ಸೀಕೆಂಟ್ 45 ಡಿಗ್ರಿ ವ್ಯಾಲ್ಯೂ? ರೂಟ್ 2, ಹೌದಾ. ಅಂದರೆ ರೂಟ್ 2 ಹೋಲ್ ಸ್ಕ್ವಯರ್ ಆಯಿತು, ಮೈನಸ್ 2 ಡಿವೈಡೆಡ್ ಬೈ ವಾಟ್ ಈಸ್ ಟ್ಯಾನ್ 45 ಡಿಗ್ರಿ ವ್ಯಾಲ್ಯೂ? 1 ಮೈನಸ್ 1, ಹೌದಾ. ಈಗ ನೋಡಿ ಸ್ಕ್ವಯರ್ ಸ್ಕ್ವಯರ್ ಕ್ಯಾನ್ಸಲ್, ರಿಮೈನಿಂಗ್ ಈಸ್ 2 ಮೈನಸ್ 2 ಡಿವೈಡೆಡ್ ಬೈ 1 ಮೈನಸ್ 1 ಅಂದರೆ ಏನು? 0 by 0 ಫಾರ್ಮೆಟಿಗೆ ಬರ್ತಿದೆ, ಇನ್ಡಿಟರ್ಮಿನೇಟ್ ಫಾರ್ಮಲ್ಲಿ ಇದೆ. ಅಗೇನ್ ವಿ ನೀಡ್ ಟು ಅಪ್ಲೈ ಏನು? ಎಲ್ ಹಾಸ್ಪಿಟಲ್ ರೂಲ್. ಅದಕ್ಕಿಂತ ಮುಂಚೆ ಒಂದು ಕೆಲಸ ಮಾಡೋಣ ನೋಡಿ. ನಾನೊಂದು ಕೆಲಸ ಮಾಡ್ತೀನಿ, ಅದು ಏನಪ್ಪ ಅಂದರೆ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಪೈ ಬೈ 4, ಸೀಕೆಂಟ್ ಸ್ಕ್ವಯರ್ ಎಕ್ಸ್ ಏನಿದೆ ಅಲ್ಲ ಅದನ್ನು ಹಾಗೆ ಬರೀತೀನಿ.
ಈ -2 ಅನ್ನು ನಾನು -1 ಅಂತ ಬರಿಬೋದಾ? -2 ಅನ್ನು ಸ್ಪ್ಲಿಟ್ ಮಾಡ್ಬೋದಲ್ಲ? ಮಾಡಿದೆ. ಡಿವೈಡೆಡ್ ಬೈ tan x -1. ಯಾಕೆ ಈ ರೀತಿ ಇದನ್ನು ಸ್ಪ್ಲಿಟ್ ಮಾಡಿಕೊಂಡೆ ಅಂದರೆ ಕಾರಣ ಇಷ್ಟೇ. ಸೆಕೆಂಡ್ ಸ್ಕ್ವೇರ್ ಎಕ್ಸ್ -1 ಅನ್ನು ಒಂದು ಗ್ರೂಪ್ ಮಾಡ್ತೀನಿ, -1 ಅನ್ನು ಇನ್ನೊಂದು ಕಡೆ ಇಡ್ತೀನಿ. ಓಕೆ, ಅರ್ಥ ಆಗ್ತಿದೆ ಅಲ್ವಾ? -2 ಅನ್ನು -1 ಅಂತ ಸ್ಪ್ಲಿಟ್ ಮಾಡಿದೆ, ಒಂದು ಭಾಗನ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಜೊತೆ ಸೇರಿಸ್ಬಿಟ್ಟೆ. ಸೊ ಸಚ್ ದಟ್ ನಾವೀಗ ಹೆಂಗೆ ಬರಿಬೋದು ಅಂದರೆ ನೋಡಿ, ಸೆಕೆಂಡ್ ಸ್ಕ್ವೇರ್ ಎಕ್ಸ್ -1 ಇಸ್ ನಥಿಂಗ್ ಬಟ್ tan ಸ್ಕ್ವೇರ್ ಎಕ್ಸ್. ದಿಸ್ ಇಸ್ ನಥಿಂಗ್ ಬಟ್ tan ಸ್ಕ್ವೇರ್ ಎಕ್ಸ್. -1 ಏನಿದೆಲ್ಲ ಅದನ್ನು ಹಾಗೆ ಬರೀತೀನಿ, ಡಿವೈಡೆಡ್ ಬೈ tan x -1. ಹೌದಾ? ಈಗ ನೋಡಿ ದಿಸ್ ಇಸ್ ಆಫ್ ದ ಫಾರ್ಮ್ tan ಸ್ಕ್ವೇರ್ ಎಕ್ಸ್ -1 ಸ್ಕ್ವೇರ್. 1 ಅನ್ನು 1 ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡ್ಬೋದಲ್ಲ? ಮಾಡ್ಬೋದು. ಸೊ a ಸ್ಕ್ವೇರ್ - b ಸ್ಕ್ವೇರ್ ಫಾರ್ಮೆಟಿಗೆ ಬಂತಿದು, ನಿಜ ಅಲ್ವಾ? ಏನು, a ಸ್ಕ್ವೇರ್ - b ಸ್ಕ್ವೇರ್ ಫಾರ್ಮೆಟಿಗೆ ಬಂತು. ಹಾಗಿದ್ರೆ ಇದನ್ನ ಕೂಡ ನಾನು ಐಡೆಂಟಿಟಿ ಅಪ್ಲೈ ಮಾಡಿ ಸ್ಪ್ಲಿಟ್ ಮಾಡಬಹುದು. ದಟ್ ಈಸ್ ಲಿಮಿಟ್, ಕೆಲಸ ಮಾಡ್ತೀನಿ, ನೆಕ್ಸ್ಟ್ ಸ್ಲೈಡಲ್ಲಿ ಕಂಟಿನ್ಯೂ ಮಾಡ್ತೀನಿ. ಲಿಮಿಟ್ ಎಕ್ಸ್ಟೆಂಡ್ಸ್ ಟು π/4, ಲಿಮಿಟ್ ಎಕ್ಸ್ಟೆಂಡ್ಸ್ ಟು π/4 tan x +1 ಇಂಟು tan x -1 ಅಂತ ಹೇಳಿ ನಾನು ಬರೀತೀನಿ, ಡಿವೈಡೆಡ್ ಬೈ tan x -1 ಏನಿದೆಲ್ಲ ಆಸ್ ಇಟ್ ಈಸ್ ಹಂಗೆ. ಓಕೆ, ಸೊ tan x -1 ಕ್ಯಾನ್ಸಲ್. ಏನು ಮಾಡ್ತಿದ್ದೀನಿ ಅರ್ಥ ಆಯ್ತಾ? ಇದನ್ನು ಸ್ಪ್ಲಿಟ್ ಮಾಡಿದೆ, a + b ಇಂಟು a - b ಅಂತ ಬರದೆ, a + b ಇಂಟು a - b ಡಿವೈಡೆಡ್ ಬೈ tan x -1 ಡಿನೋಮಿನೇಟರಲ್ಲಿ ಇತ್ತು, ಎರಡೂ ಕ್ಯಾನ್ಸಲ್ ಆಯಿತು. ಈಗ ಲಿಮಿಟ್ ಎಕ್ಸ್ಟೆಂಡ್ಸ್ ಟು π/4, ಹೌದಾ? ಉಳಿದಿದ್ದೇನು tan x +1. ಈಗ ಇದಕ್ಕೆ ಲಿಮಿಟ್ ಅಪ್ಲೈ ಮಾಡೋಣ. ಮಾಡಿದರೆ you will get limit extends to π/4, that is tan π/4 +1. ಹೌದಾ? ವಾಟ್ ಈಸ್ tan π/4 ವ್ಯಾಲ್ಯೂ? ದಟ್ ಈಸ್ 1. 1 + 1 which is equal to 2. What you will get? You will get 2. So 2 ಅನ್ನು ನಾನು √2² ಅಂತಲೂ ಬರಿಬೋದು, ಬಿಕಾಸ್ ಆಪ್ಷನ್ ಎಲ್ಲೂ 2 ಇಲ್ಲ. ಹೌದಾ? ಈಗ ನೋಡಿ, ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಉಳಿಯೋದೇನು 2. ಸೊ ನಿಮಗೆ 2 ಬದಲಾಗಿ √2² ಕೊಟ್ಟಿದ್ದಾರೆ. ಸೊ ಗೋ ವಿತ್ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಅರ್ಥ ಆಗ್ತಿದೆನಾ? √2² ಮಾಡಿದರೆ ನಿಮಗೇನು ಬರುತ್ತೆ? 2ನೇ ಬರುತ್ತೆ, 2 ಬರುತ್ತೆ ವ್ಯಾಲ್ಯೂ. ಕರೆಕ್ಟ್ ಅಲ್ವಾ? ಸೊ ದೇರ್ ಫೋರ್ ಆಪ್ಷನ್ ಡಿ ಏನಿದೆಲ್ಲ, ದಿಸ್ ಇಸ್ ದ ರೈಟ್ ಸೊಲ್ಯೂಷನ್. ಆಲ್ ರೈಟ್. ಸೊ ಹಾಗಿದ್ರೆ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್, ಲಿಮಿಟ್ ಎಕ್ಸ್ಟೆಂಡ್ಸ್ ಟು π/2 1 - sin x ಡಿವೈಡೆಡ್ ಬೈ cos x ಇಸ್ ಈಕ್ವಲ್ ಟು ಹೌ ಮಚ್ ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ನೋಡಿ, ಈಗ ಲಿಮಿಟ್ ಅನ್ನು ಅಪ್ಲೈ ಮಾಡ್ತೀನಿ. 1 - sin π/2, sin 90 ಡಿಗ್ರಿ. ವಾಟ್ ಈಸ್ sin 90 ಡಿಗ್ರಿ? ದಟ್ ಈಸ್ 1 ಮೈನಸ್ cos 90 ಡಿಗ್ರಿ ಈಸ್ 0. ಸೊ 1 - 1 ಈಸ್ 0, 0/0 ಅಂದರೆ ಇಂಡಿಟರ್ಮಿನೇಟ್ ಫಾರ್ಮೆಟಿಗೆ ಬಂದಿದೆ. ರೈಟ್. ಸೊ ನಾನೇನು ಮಾಡ್ತೀನಿ ಈಗ, ಎಲ್ ಹಾಸ್ಪಿಟಲ್ಸ್ ರೂಲನ್ನು ಅಪ್ಲೈ ಮಾಡ್ತೀನಿ. ದಟ್ ಈಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು π/2. ಹೌದಾ? ಡಿಫ್ರೆನ್ಸಿಯೇಷನ್ ಆಫ್ 1 ಈಸ್ 0 ಮೈನಸ್ ಡಿಫ್ರೆನ್ಸಿಯೇಷನ್ ಆಫ್ sin x ಈಸ್ cos x ಡಿವೈಡೆಡ್ ಬೈ ವಾಟ್ ಈಸ್ ಡಿಫ್ರೆನ್ಸಿಯೇಷನ್ ಆಫ್ cos x? ದಟ್ ಈಸ್ ಮೈನಸ್ sin x. ಸೊ ಯು ವಿಲ್ ಗೆಟ್ ವಾಟ್ ಯು ಆರ್ ಗೆಟಿಂಗ್ ಹಿಯರ್, ಲಿಮಿಟ್ ಎಕ್ಸ್ಟೆಂಡ್ಸ್ ಟು π/2, ಹೌದಾ, ಮೈನಸ್ cos x ಡಿವೈಡೆಡ್ ಬೈ ಮೈನಸ್ sin x. Now minus cancel and you are getting limit extends to π/2 cos by sin ಅಂದ್ರೆ cot x. ಹೌದಾ? ದಿಸ್ ಇಸ್ ನಥಿಂಗ್ ಬಟ್ cot x. ಹಾಗಿದ್ರೆ cot π/2 ಅಂದ್ರೆ cot 90 ಡಿಗ್ರಿ ನಿಮಗೆ ಎಷ್ಟು ಬರುತ್ತೆ? ಹೌ ಮಚ್ ಯು ವಿಲ್ ಗೆಟ್? ಸೊ ದಿಸ್ ಇಸ್ ನಥಿಂಗ್ ಬಟ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು π/2 cot π/2. ಹೌದಾ? ವಾಟ್ ಈಸ್ cot π/2 ವ್ಯಾಲ್ಯೂ? ಕಾಟ್ ನಿಮಗೆ ಗೊತ್ತಿಲ್ಲ ಅಂದರೆ ಟ್ಯಾನ್ ಅನ್ನು ನೆನ್ಪು ಮಾಡ್ಕೋಬಹುದು. ವಾಟ್ ಈಸ್ ಟ್ಯಾನ್ 90 ಡಿಗ್ರಿ? ನಾಟ್ ಡಿಫೈನ್ಡ್. ನಾಟ್ ಡಿಫೈನ್ಡ್ ಅಂದ್ರೆ ಏನು? 1/0. ಕರೆಕ್ಟ್ ಅಲ್ವಾ? ಸೊ 1/0ನ ರೆಸಿಪ್ರೋಕೇಟ್ ಮಾಡಿದ್ರೆ ಯು ವಿಲ್ ಗೆಟ್ ಕಾಟ್ 90 ಡಿಗ್ರಿ, ದಟ್ ಈಸ್ 0. ಹಾಗಿದ್ರೆ ಕಾಟ್ π/2 ವಿಲ್ ಬಿ ಈಕ್ವಲ್ ಟು 0. ಆಪ್ಷನ್ ಎ ಏನಿದೆಲ್ಲ, ದಿಸ್ ಇಸ್ ದ ರೈಟ್ ಸೊಲ್ಯೂಷನ್. ಆಪ್ಷನ್ ಎ ಇಸ್ ದ ರೈಟ್ ಸೊಲ್ಯೂಷನ್. ಆಲ್ ರೈಟ್. ಸೊ ಈಗ ನಮ್ಮ
ನೆಕ್ಸ್ಟ್ ಕ್ವೆಶನ್. ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 tan 2x minus 3x divided by 3x minus sin x is how much ಅಂತ ಹೇಳಿ ಕೇಳ್ತಿದ್ದಾರೆ. ಹೌದಾ? ಸೊ ಈಗ ಇದಕ್ಕೆ ನಾವು ಲಿಮಿಟ್ ಅನ್ನು ಅಪ್ಲೈ ಮಾಡೋಣ. tan 2 into 0. ವಾಟ್ ಈಸ್ tan 0 ವ್ಯಾಲ್ಯೂ? tan 0 is nothing but 0 only. ಹೌದಾ? ಮೈನಸ್ 3 into 0 is 0. ರೈಟ್? ಸೊ ಇಲ್ಲಿ 0 ಮೈನಸ್ ಸೈನ್ 0 is 0. ಅಂದರೆ ಫೈನಲಿ ನಮಗೆ 0/0 ಫಾರ್ಮೆಟಿಗೆ ಇದು ಬರುತ್ತೆ. ಆಲ್ ರೈಟ್. ಸೊ ಹಾಗಿದ್ರೆ ಈಗ ಇದಕ್ಕೆ ಎಲ್ ಹಾಸ್ಪಿಟಲ್ಸ್ ರೂಲನ್ನು ಅಪ್ಲೈ ಮಾಡೋಣ. ದಟ್ ಈಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0. ಡಿಫ್ರೆನ್ಸಿಯೇಷನ್ ಆಫ್ tan 2x ಅಂದರೆ 2 secant ಸ್ಕ್ವಯರ್ 2x ಅಲ್ವಾ, ಮೈನಸ್ ಡಿಫ್ರೆನ್ಸಿಯೇಷನ್ ಆಫ್ 3x ಅಂದರೆ 3 ಡಿವೈಡೆಡ್ ಬೈ ಡಿಫ್ರೆನ್ಸಿಯೇಷನ್ ಆಫ್ 3x ಈಸ್ 3 ಮೈನಸ್ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಈಸ್ ಕಾಸ್ ಎಕ್ಸ್. ಈಗ ಇದಕ್ಕೆ ಲಿಮಿಟನ್ನು ಅಪ್ಲೈ ಮಾಡೋಣ. ದಟ್ ಈಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 2 times ಆಫ್ secant ಸ್ಕ್ವಯರ್ 2 into x ಅಂದರೆ 0 ಮೈನಸ್ 3 ಡಿವೈಡೆಡ್ ಬೈ 3 ಮೈನಸ್ ಕಾಸ್ 0. ರೈಟ್? ಸೊ ನೋಡಿ ಏನು ಬರುತ್ತೆ ನಿಮಗೆ ಅಂದರೆ, ಹಿಯರ್ ಯು ವಿಲ್ ಗೆಟ್ secant 0. ವಾಟ್ ಈಸ್ secant 0 ವ್ಯಾಲ್ಯೂ? ಕಾಸ್ 0 ವ್ಯಾಲ್ಯೂ ಎಷ್ಟು? 1. ಹೌದಾ? ಹಾಗಿದ್ರೆ secant 0 ವ್ಯಾಲ್ಯೂ ಎಷ್ಟಿರುತ್ತೆ? ಅದು ಕೂಡ 1 ಇರುತ್ತೆ. ಸೊ 2 into 1 ಸ್ಕ್ವೇರ್. 2 into 0 is 0. secant 0 is 1. 1 ಸ್ಕ್ವೇರ್ ಆಗುತ್ತೆ. ಮೈನಸ್ ಡಿವೈಡೆಡ್ ಬೈ ಮೈನಸ್ 3 ಡಿವೈಡೆಡ್ ಬೈ 3 ಮೈನಸ್ ಕಾಸ್ 0 is 1. ಸೊ 2 into 1 ಸ್ಕ್ವೇರ್ is 2 ಮೈನಸ್ 3 ಡಿವೈಡೆಡ್ ಬೈ 3 ಮೈನಸ್ 1 ಅಂದರೆ 2. ಸೊ 2 ಮೈನಸ್ 3 is ಮೈನಸ್ 1 ಡಿವೈಡೆಡ್ ಬೈ 2. ಹಾಗಿದ್ರೆ ಮೈನಸ್ 1/2. ಆಪ್ಷನ್ ಸಿ ಏನಿದೆಲ್ಲ, ದಿಸ್ ಇಸ್ ದ ರೈಟ್ ಸೊಲ್ಯೂಷನ್. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಸೊಲ್ಯೂಷನ್. ಆಲ್ ರೈಟ್? ಸರಿ. ಸೊ ಸರಿ ಮಕ್ಕಳೇ, ಹಾಗಿದ್ರೆ ಇವತ್ತಿನ ಈ ಒಂದು ಸೆಷನಲ್ಲಿ ನಾವು ಲಿಮಿಟ್ಸ್ನ ಮೇಲೆ ಇರ್ತಕ್ಕಂಥ ಕ್ವೆಶನ್ಸ್ಗಳನ್ನು, KCET ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಬಂದ್ವಿ. ಐ ಬಿಲೀವ್ ನಿಮಗೆ ಇದು ಹೆಲ್ಪ್ಫುಲ್ ಆಗಿದೆ ಅಂತ. ಇನ್ನೂ ಹೆಚ್ಚು ಹೆಚ್ಚು ಕ್ವೆಶನ್ಸ್ಗಳನ್ನು ನೀವು ಸಾಲ್ವ್ ಮಾಡ್ತಾ ಹೋದಷ್ಟು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ಗಳನ್ನು ಕೂಡ ನಾವು ಸಾಲ್ವ್ ಮಾಡಿದ್ದೀವಿ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಅಂದರೆ ಪ್ರೀವಿಯಸ್ ಇಯರೇ ಬರುತ್ತೆ. ಪ್ರೀವಿಯಸ್ ಇಯರ್ ಕ್ವೆಶನ್ಗಳನ್ನು ನೋಡಿದಾಗ ನಿಮಗೆ ಪ್ಯಾಟರ್ನ್ ಗೊತ್ತಾಗ್ತಾ ಹೋಗುತ್ತೆ, ಯಾವ ರೀತಿ ಪ್ರಶ್ನೆಗಳು ಬರ್ತವೆ, ಯಾವ ರೀತಿ ಬರಲ್ಲ ಅಂತ. ಓಕೆ, ಸೊ ಇಷ್ಟು ಹೇಳ್ತಾ ಮುಂದಿನ ಒಂದು ಸೆಷನಲ್ಲಿ ಮತ್ತೊಂದು ಚಾಪ್ಟರ್ನ ಮೇಲೆ KCET ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ನಾನು ಇಲ್ಲಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.